ಆ ಕಡೆ ಪಾರ್ಕ್ ಮಾಡು. ಅಲ್ಲೋಡು ಡಾಲ್ಫಿನ್ 30% ಆಫರ್ ಇದೆ. ಅಲ್ಲೋಡು, ನೀನೊಂದ್ ಕರ್ಲರ್ ತಗೊಂಡ್ರೆ ನಿಂಗ್ ಬಾಯ್ ಫ್ರೆಂಡ್ ಸಿಗ್ಬೋದೇನೋ. ಇಲ್ಲೋಡು, ಈ ಬ್ಲೂರೇ ಪ್ಲೇಯರ್ ನಿಂಗೆ ಇಷ್ಟ ಆಯ್ತಾ? ಏನ್ ನೋಡ್ತಿದ್ಯಾ? ಹೆಲೋ, ಇಲ್ಲಿ ನೋಡೋದ್ ಬಿಟ್ಟು ಅಲ್ಲೇ ನೋಡ್ತಿದ್ಯಾ? ನೀ ನನ್ನ ನೋಡೋದ್ ನಿಲ್ಲಿಸ್ತೀಯಾ? ನೀನೇ ನನ್ನ ಇಟ್ಕೊಡೋ ತರ ಇದೆಯಾ? ಎಕ್ಸಿಕ್ಯೂಟಿವ್ ಬರ್ತಾ ಇದೆ ನೋಡು. ಏನಾದರೂ ಹೆಲ್ಪ್ ಬೇಕಾ ಮೇಡಮ್? ಎಸ್, ಥ್ಯಾಂಕ್ ಯು ಸೋ ಮಚ್ ಚೀಫ್. ನಿಮ್ ಶಾಪ್ ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಥ್ಯಾಂಕ್ಸ್. ಅಯ್ಯೋ ದೇವ್ರೆ, ಬಚಾವದೆ. ಹೆಕ್ಟರ್, ಹಾ, ನನಗ್ ತುಂಬಾ ಭಯ ಆಗೋಗಿತ್ತು ನಾವು ಮತ್ತೇನಾರು ಸಿಗಾಕೋತೀವಿ ಅಂತ. ನಾನೇನ್ ಸಿಗಾಕೋತಾ ಇರ್ಲಿಲ್ಲ. ಮಿಸ್ಟರ್ ಟ್ರೈಮನ್ ಹೊರಟ್ರಾ? ಹೋಗ್ಬೇಕಾರೆ ಹೇಳಿಲ್ವಾ? 2 ಗಂಟೆಗೆ ಟೀ ಬ್ರೇಕ್ ಇದೆ ಅಂದ್ಬಿಟ್ಟು ನನಗೆ ಹೇಳಿ ಅರ್ಜೆಂಟ್ ಅಲ್ಲಿ ಹೊರಟ್ಬಿಟ್ರು. ಸರಿಯಾಗಿ ಏನು ಹೇಳ್ದರೆ ಕೀನ ಕಿಂಗ್ಡಮ್ ನಲ್ಲಿ ಕೊಟ್ಬಿಟ್ಟು ಹೊರಟ್ಬಿಟ್ರು ಅನ್ಸುತ್ತೆ. ಬೈ ದ ವೇ, ನನ್ನ ಹೆಸರು ಶಿವ್. ಚಿಪ್. ಬೇರೆ ಯಾವ್ದಾದ್ರು ಸ್ಟೋರ್ ಮ್ಯಾನೇಜರ್ ಆಗಿದ್ಯಾ? 2 ವರ್ಷ ಆರ್ಡನ್ ನಲ್ಲಿ. ಆರ್ಡನ್ನ? ಅಲ್ಲಿಂದ ನಿನ್ನ ಓಡಿಸೋದಕ್ಕೆ ಯಾರಿಗೆ ಹಿಂಸೆ ಕೊಟ್ಟೆ? ಮೋಸ್ಟ್ಲಿ ಪ್ರಮೋಷನ್ ಆಗಿರ್ಬೋದು, ಇಲ್ಲ ಅಂದ್ರೆ ನಾನು ಕೆಲಸ ಚೆನ್ನಾಗಿ ಮಾಡಿರಬಹುದು, ಇಲ್ಲ ಅಂದ್ರೆ ಇಲ್ಲಿ ಡೆವಲಪ್ ಮಾಡಕ್ಕೆ ನನ್ನನ್ನು ಕಳ್ಸಿರ್ಬಹುದು, ಇಲ್ಲ ಕಟ್ ಮಾಡಕ್ ಆಗಿಲ್ವೇನೋ. ನೀನ್ ನನ್ನ ಜೊತೆ ಗಲಾಟೆ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ? ನಿನ್ ಜೊತೆ ಗಲಾಟೆ ಮಾಡ್ತೀನಿ. ನಂಗೊಂದು ಫೇವರ್ ಮಾಡು, ನನ್ನ ಅಕೌಂಟ್ ಅಪ್ಡೇಟ್ ಮಾಡ್ತಾ ಇದ್ದೀನಿ, ನೀನ್ ಲಾಗಿನ್ ಆಗು. ನಾನು ಹೋಗಿ ರೆಸಿಟ್ ಟ್ಯಾಲಿ ಮಾಡ್ತೀನಿ. ಖಂಡಿತ. ನೀನ್ ಆಗಲ್ಲ ಅಂತ ಅನ್ಕೊಂಡಿದ್ದೆ, ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಕ್ಲಾಸಿಕ್ ಟೋಸ್ಟರ್ನ ದೊಡ್ಡ ಫ್ಯಾನ್. ಟೋಸ್ಟರ್ ಒಂಥರ ಬೈಕ್ ಇದ್ದಂಗೆ. ನೀವ್ ಇದನ್ನ ತಗೊಂಡು ದೇಶಾಂತರ ಬೇಕಾದ್ರೆ ಸುತ್ತಬಹುದು. ಅದೆಲ್ಲ ಬೇಡ, ಇವಾಗ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ನಾನು ಇದನ್ನ ತಗೊಳ್ತೀನಿ. ನೋಡಿ, ಜಾಸ್ತಿ ಮಾತಾಡೋದ್ ಬೇಡ. ನನ್ ಮದ್ವೆ ಆಗ ಹೊಸದ್ರಲ್ಲಿ ನಾನು ಇದನ್ನೇ ತಗೊಂಡಿದ್ದೆ. ಈ ಮಾಡೆಲ್ ತುಂಬಾ ಚೆನ್ನಾಗಿದೆ. ನಮ್ಮ ಹತ್ರ ಇರೋದ್ರಲ್ಲೆಲ್ಲ ಇದೇ ಬೆಸ್ಟ್ ಮಾಡೆಲ್. ಆದ್ರೆ ನೀವು ನನ್ನ ಪರ್ಸನಲ್ ಒಪಿನಿಯನ್ ಕೇಳಿದ್ರೆ ಇದೇ ತುಂಬಾ ಓಲ್ಡ್ ಮಾಡೆಲ್. ಲೇಟೆಸ್ಟ್ ಮಾಡೆಲ್ ಕೂಡ ಇದೆ, ತೋರಿಸ್ತೀನಿ, ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಿಕ್ಸನ್ನ ನಿಮ್ನ ನೋಡ್ತಿದ್ರೆ ನಮ್ಮ ಅಜ್ಜಿ ನೆನಪಾಗ್ತಿದ್ದಾರೆ. ನಿಮ್ ಜನರೇಷನ್ ಮಾಡೆಲ್ ಎಲ್ಲ ಈಗ ಔಟ್ಡೇಟೆಡ್ ಆಗಿದೆ. ನನಗೆ ಬರೀ 49. ನಿಜವಾಗ್ಲೂ ನಂಗೆ ನಂಬಕ್ ಆಗ್ತಿಲ್ಲ. ಒಪ್ಕೊಂಡ್ಲಿಲ್ಲ ಅಂದ್ರೆ ನಾನಷ್ಟೇನ್ ವಯಸ್ಸಾದಂಗ್ ಕಾಣಿಸ್ತೀನಾ? ಎಕ್ಸ್ಕ್ಯೂಸ್ ಮಿ ಸರ್, ಆ ಕಡೆ ಸ್ಟೋರ್ ಮುಂದೆ ಹೋಗಿ ಈಗ್ಲೇ. ಅಯ್ಯೋ ದೇವ್ರೆ, ಒಂದ್ ಕೆಲಸ ಮಾಡೋಣ, ಆ ಕಡೆ ಕಾರ್ ಸ್ಟೀರಿಯೋ ಸೆಕ್ಷನ್ ಹತ್ರ ಹೋಗಿ ಕಲೆಕ್ಷನ್ ಚೆಕ್ ಮಾಡೋಣ. ಹೇ, ನೀನ್ ಅವನ್ನ ನೋಡ್ತಾ ಇರು, ನಾನು ಇನ್ನೊಂದೇನಾರು ತಗೊಂತೀನಿ. ಏನು, ಆ ಪ್ಲೇ ಸ್ಟೇಷನ್ ತಗೊಂಡ್ ನಿನ್ ಪಾಕೆಟ್ ಒಳಗೆ ಹಾಕೋತ್ಯಾ? ಇನ್ನೂ ಜಾಸ್ತಿ ಏನಾರು ಹಾಕೊಂಡ್ರೆ ನೀನ್ ಪ್ರೆಗ್ನೆಂಟ್ ಲೇಡಿ ತರ ಕಾಣಿಸ್ತೀಯಾ. ಎಲ್ಲ ನಿನ್ಗೋಸ್ಕರನೇ ತಾನೆ, ಸಿಗಾಕೊಳ್ದೇ ತರ ನೋಡ್ಕೊ. ಹಾ, ಓಕೆ, ನಾನ್ ನೋಡ್ಕೋತೀನಿ. ನೀನೇನ್ ಮಾಡು ಅಂದ್ರೆ ಮೊದ್ಲು ಆ ಪ್ಲೇ ಸ್ಟೇಷನ್ ನನಗೋಸ್ಕರ ತೆಗ್ದಿಟ್ಕೋ. ಲೇಟೆಸ್ಟ್ ಮಾಡೆಲ್ ತಗೋ. ಅವ್ರೇನಾರು ಕೇಳಿದ್ರೆ ನಿನಗೆ ಹೆಮರಾಯ್ಡ್ಸ್ ಇದೆ ಅಂತಂದ್ಬಿಟ್ಟು ನಾನು ಹೇಳ್ತೀನಿ, ಆಯ್ತಾ? ಹೋಗು, ಅಯ್ಯೋ, ಹೋಗಿ ನಿತ್ಕೊಳ್ಳಿ. ಹೋಗಿ 911 ಡಯಲ್ ಮಾಡು. ಹೋಗು ಹೋಗು ಹೋಗು. ಏಯ್ ನೀನು ಬಾಯ್ಲಿ. ಅಣ್ಣ ಹೇಳೋದ್ ಕೇಳಿಸ್ತಿಲ್ವ ನನಗೆ? ಸರಿ. ಅಯ್ಯೋ ದೇವ್ರೆ, ಫೋನ್ ಸೈಲೆಂಟ್ ಅಲ್ಲಿ ಇಟ್ಕೊಳಕ್ ಆಗಲ್ವಾ ನಿಂಗೆ? ಎಲ್ಗೋಗ್ತಿದಿರೋ? ಹೇಳಿ ಮೇಲೆ ಹೋಗ್ರು ಆ ಕಡೆ. ಹೋಗ್ತೀವಿ ಈಗ್ಲೇ. ಸರಿ ಸರಿ. ಹೌದು, ಇದು ಲೀಜರ್ ಗೈಸ್ ಎಲೆಕ್ಟ್ರಾನಿಕ್ ಸ್ಟೋರ್ ಇಂದ ಫಾರಿನ್ ಮಾಲ್ ಅಲ್ಲಿ ಇದೆ. ಇವಳು ಯಾರು ನನ್ನ ಅಡ್ರೆಸ್ ಕೇಳ್ತಾ ಇದ್ದಾಳೆ? ನಿಂಗೆ ಅಷ್ಟು ಡೌಟ್ ಇದ್ರೆ ನನ್ನ ಕಾಲ್ನ ಟ್ರೇಸ್ ಮಾಡು. ತುಂಬಾ ಜನ ಗನ್ಮ್ಯಾನ್ಸ್ ಇದಾರೆ, ಶೂಟ್ ಮಾಡ್ತಿದ್ದಾರೆ. ಅವ್ರು ರಾಬ್ರಿಗೆ ಬಂದಿರ್ಬೇಕು. ಅವ್ರು ಕಳ್ಳರು ಅಂತ ಗೊತ್ತಿಲ್ಲ ನಮ್ಗೆ. ಅದೇನೋ ನೀನೇ ಹೇಳು. ಯಾರೋ ಬರ್ತಿದ್ದಾರೆ. ಏಯ್ ನೀನು ಇಲ್ಲೇನ್ ಮಾಡ್ತಿದ್ಯಾ? ನನ್ನ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡ್ತಿದ್ದೆ. ಹೇಳಿ. ಅಯ್ಯೋ ಬೇಡ, ಪ್ಲೀಸ್ ಪ್ಲೀಸ್, ಏನು Move. ಮಾಡ್ಬೇಡ, ನಮ್ಮನ್ನ ಹೋಗ್ತೀವಿ. ಹೋಗಿ ಆ ಕಡೆ. ಹೋಗ್ತೀವಿ.
ಯಾರು ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಪಡ್ಬೇಡಿ. ಪ್ರಯತ್ನ ಪಟ್ರೆ ಸಾಯಿಸ್ಬಿಡ್ತೀನಿ. ಯಾರಾದ್ರೂ ಅಲ್ಲಾಡಿದ್ರೆ ಸಾಯ್ತೀರಾ, ಯಾರಾದ್ರೂ ನನ್ ಕಡೆ ನೋಡಿದ್ರು ಸಾಯ್ತೀರಾ, ಮಾತಾಡಿದ್ರೆ ಸಾಯಿಸ್ತೀನಿ. ಗೊತ್ತಾಯ್ತು, ನೀವೇನೇ ಮಾಡಿದ್ರು ನಮ್ಮನ್ನು ಸಾಯಿಸ್ತೇ ಬಿಡಲ್ಲ ನೀವು. ಅದ್ರ ಬದಲು ನಿಮಗೆ ಬೇಕಾಗಿರೋ ದುಡ್ಡನ್ನು ತಗೊಂಡು ನಮ್ಮನ್ನು ಬಿಟ್ಬಿಡ್ಬೋದಲ್ವಾ? ನಾನು ನಮ್ಮ ತಂದೆ ಜೊತೆಗೆ ಆರ್ಮಿಯಲ್ಲಿ ಕೆಲಸ ಮಾಡಿದ್ದೀನಿ. ತುಪ್ಪಾಕಿ ಏನ್ ನನಗೇನು ಹೊಸ್ದೇನಲ್ಲ. ಅವಾಗ್ಲೇ ನಾನು ಎದುರ್ಲಿಲ್ಲ, ಇನ್ನು ಇವಾಗ ಎದುರ್ತೀನ. ಏನ್ ಮಾಡ್ತಿದ್ಯಾ ನೀನು? ಯಾರಿಗೂ ತೊಂದರೆ ಕೊಡಕ್ ಬಂದಿಲ್ಲ. ನನ್ ದಾರಿಗೆ ಅಡ್ಡ ಬಂದ್ರೆ ಹೀಗೆ ಮಾಡ್ತೀನಿ. ನೀವ್ ಹೊಡೆದಿದ್ದ ಈಟಿಗೆ ಅವ್ನ್ ಮೂರ್ಛಿತ ಒಳ್ಳೇದು, ನನ್ನ ಮಗ ಸಾಯ್ಲಿಲ್ವಲ್ಲ. ಸುಮ್ನೆ ಕಿರ್ಚಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತಿಲ್ಲಿ. ನನ್ಗೆ ಯಾರಾದ್ರೂ ಒಂದೇ, ಭೇದ ಇಲ್ಲ. ಭೇದ ಭಾವ ಮಾಡೋರು ಇಲ್ಲಿ ಇರ್ಬಾರ್ದು. ನಿಮ್ಮಲ್ಲೊಬ್ರು ಸಾಯಕ್ ರೆಡಿಯಾಗಿ. ಸುಮ್ನೆ ಕುತ್ಕೊಳ್ಳಿ. ಮ್ಯಾನೇಜರ್ ಎಲ್ಲಿದ್ದಾರೆ? ಎಲ್ಲಿ? ನಾನೇ ಇಲ್ಲಿ ಇನ್ಚಾರ್ಜ್. ಎದ್ದೇಳು, ಸರಿ ಸರಿ ಎದ್ದೇಳು. ಸರಿ ಸರಿ ಸರಿ. ಲಾಕರ್ ಎಲ್ಲಿದೆ? ನನ್ನ ಹತ್ರ ಮೇನ್ ಡೋರ್ ಕೀ ಇದೆ. ಮೇನ್ ಡೋರ್ ಕೀ ಎಲ್ಲ ನಮ್ಗೆ ದುಡ್ಡು ಬೇಕು. ನನಗೆ ಆ ಲಾಕರ್ ಕಾಂಬಿನೇಷನ್ ಗೊತ್ತಿಲ್ಲ. ಮ್ಯಾನೇಜರ್ ಹತ್ರ ಎಲ್ಲ ಕೀ ಇರುತ್ತೆ. ಸರಿ, ನಾನು ಸುಳ್ಳು ಹೇಳ್ದೆ. ನಾನಲ್ಲ ಈ ಸ್ಟೋರ್ ಮ್ಯಾನೇಜರು. ಮತ್ತೆ ಮ್ಯಾನೇಜರ್ ಎಲ್ಲಿ? ಅವ್ನು ನನಗೆ ಗೊತ್ತಿಲ್ಲ ಎಲ್ಲೋಗಿದ್ದಾನೆ ಅಂತ. ಮೇ ಬಿ ಲಂಚ್ಗೆನ ಹೋಗಿರ್ಬೋದು ಅಷ್ಟೇ. ನಿಜವಾಗ್ಲೂ ನಾನು ಈ ಸ್ಟೋರ್ನ ಮ್ಯಾನೇಜರ್ ಅಲ್ಲ. ನನ್ನ ನಂಬು. ನೀನ್ ನನ್ನ ಮಾತನ್ನ ನಂಬಲೇಬೇಕು. ನಮ್ಮ ಹತ್ರ ಟೈಮ್ ಇಲ್ಲ, ಇಲ್ಲಿಂದ ಜಲ್ದಿ ಹೋಗ್ಬೇಕು. ಇಲ್ಲ, ನೋಡು, ಇದೆಲ್ಲ ತಪ್ಪು. ನಮಗ್ ಬೇಕಾಗಿದ್ ಸಿಗೋವರ್ಗು ಇಲ್ಲಿಂದ ಹೊರಗಡೆ ಹೋಗೋದ್ ಬೇಡ. ಬೇರೆಯವ್ರಿಗೆ ತೊಂದರೆ ಕೊಡ್ಬೇಡ. ಲಾಯ್ ಅವನು ಸೆಕ್ಯೂರಿಟಿ ಗಾರ್ಡ್ ಅನ್ಸುತ್ತೆ. ನಮ್ ಕೆಲ್ಸ ಜಲ್ದಿ ಮುಗಿಸ್ಬೇಕು. ಅವನ ಹತ್ರ ಗನ್ ಇದೆ. ನಂಗಂಗ ಅನ್ಸ್ತಿಲ್ಲ. ನಾವ್ ಬೇಗ ಕಾರ್ ಹತ್ರ ಹೋಗ್ಬೇಕು. ಈ ಪ್ಲಾನ್ ಕ್ಯಾನ್ಸಲ್ ಮಾಡಿ ಹೊರಟೋಗ್ಬಿಡೋಣ. ನೀನ್ ಹೋಗು, ನಾನ್ ಬರಲ್ಲ. ನಾವಿಲ್ಲೇ ಇರ್ತೀವಿ. ಇಲ್ಲೇ ಇದ್ರೆ ನಾವ್ ಸಾಯ್ತೀವಿ, ಇಲ್ಲ ಜೈಲ್ಗೆ ಹೋಗ್ತೀವಿ. ಇಲ್ಲಿಂದ ಹೊರಟೋಗೋಣ. ನನ್ಗೆ ಹೆದರಿಕೆ ಆಗ್ತಿದೆ. ನೀನ್ ತಪ್ಪು ಮಾಡ್ತಾ ಇದೀಯ. ಅದನ್ನ ನನಗೆ ಕೊಟ್ಬಿಡು. ನಂದೆ, ಅದ್ ನನಗ್ ಬೇಕು, ಕೊಡಿ. ಅದು ನೀನು ಮೋಸ ಮಾಡಿ ಸಂಪಾದಿಸಿದ್ದು. ನನ್ ಮೋಸ ಮಾಡದೆ ದುಡ್ಡು ಸಂಪಾದಿಸಿದ್ದು. ಕೊಟ್ರೆ ಸರಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೊರಗೋಗು. ನೋಡು, ನೀ ಮತ್ತೆ ಏನಾದ್ರೂ ತಪ್ಪು ಮಾಡಿದ್ಯಾ? ವಾವ್, ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದ್ಯಾ? ಕ್ಲಾಸ್ಗೋಸ್ಕರ $1 ಎತ್ತಿಟ್ಕೊಂಡಿದ್ದೆ. ಆದ್ರೆ ಅಪ್ಪ ನೋಡಿದ್ರೆ ನಾನು ಅವ್ರಿಗೆ ಮೋಸ ಮಾಡಿದೆ ಅಂತ ಹೇಳ್ತಿದ್ದಾರೆ. $1 ಕೊಟ್ರೆ ಬಾಡಿಗೆ ಕಟ್ತೀನಿ ಅಂತ ಹೇಳ್ತಿದ್ದಾರೆ. ನಾನ್ ನೋಡ್ಕೋತೀನಿ, ನೀನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನೋಡು, ನೀನ್ ಲಾಂಗ್ ಮಾತ್ ಕೇಳ್ತೀಯ ಅಂತ ನನಗೆ ಗೊತ್ತು. ಅವ್ನ್ ತಪ್ಪು ಮಾಡ್ತಿದ್ದಾನೆ ಜಾನ್. ಅವನಿಂದ ನಾವೆಲ್ಲ ಸಾಯ್ತೀವಿ ಅಷ್ಟೇ. ನಾವಿಲ್ಲಿದ್ರೇನೆ ಸೇಫ್ ಆಗಿರ್ತೀವಿ, ಹೊರಗಡೆ ಹೋದ್ರೆ ಸತ್ತೋಗ್ತೀವಿ. ನಾನು ಹೇಳೋದು ನಿನಗೆ ಅರ್ಥ ಆಗ್ತಿದ್ಯಾ? ನಾವಿಲ್ಲ ಇದ್ರೆ ಸಾಯ್ತೀವಿ. ನಾವಿಲ್ಲಿಂದ ಹೊರಟೋಗ್ಬಿಡ್ಬೇಕು. ಲಾಯ್, ನೀನ್ ನಮ್ ಜೊತೆ ಬಂದ್ರೆ ಲಾಂಗು ಬರ್ತಾನೆ. ಅವನೊಬ್ನೇ ಇಲ್ಲಿ ಇರಲ್ಲ. ಅವ್ನ್ ನನ್ ಬೆಸ್ಟ್ ಫ್ರೆಂಡ್, ನಾನು ಅವನ್ನ ಬಿಟ್ ಬರಲ್ಲ. ಅವನ್ ನಮ್ಮ ಅಣ್ಣ. ನಮಗ್ ತಪ್ಪಿಸ್ಕೊಳಕ್ಕೆ ಹೆಲ್ಪ್ ಮಾಡು ಪ್ಲೀಸ್. ನನ್ ಮಾತು ಕೇಳು. ಆಗಲ್ಲ. ಆಲ್ರೆಡಿ ಪೊಲೀಸ್ನವ್ರು ಬಂದಿದ್ದಾರೆ ಬ್ರದರ್. ಛೇ, ಡೋರ್ ಲಾಕ್ ಮಾಡು. ಏಯ್, ಲಾಕ್ ಮಾಡಲೇ. ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡು, ಇಲ್ಲ ಮಗುನ್ ಸಾಯಿಸ್ಬಿಡ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ತಿದ್ದೀನಿ.
ಬಾ 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 ಹೋಗ್ ಕೂತ್ಕೋ ಕೂತ್ಕೋ ಹೋಗ್. ಲಿಯೋ ಏನ್ ಬೇಕು ನಿನಗೆ? ಅರ್ಜೆಂಟಾಗಿ ವಾಶ್ರೂಮಿಗೆ ಹೋಗ್ಬೇಕು. ತೆಪ್ಪ ಕೆಳಗಡೆ ಕೂತ್ಕೋತ್ಯಾ? 4 ಸೆಕೆಂಡ್ ಕೊಡ್ತೀನಿ. 1 2 3. ಲಾಂಗ್. ನಾವು ಸ್ಟೋರ್ನ ಹೈಜಾಕ್ ಮಾಡಿದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿಗೆ ಬರಬೇಕು. ಇದು ನನ್ನ ಕಂಟ್ರೋಲಲ್ಲಿದೆ. ಮೇಡಮ್, ನೀವ್ ಇಲ್ಲಿಂದ ಹೊರಟ್ಬಿಡಿ. ಇಲ್ಲಿ ಯಾರೂ ಇರಬಾರ್ದು ಪ್ಲೀಸ್. ಓಕೆ ಮೇಡಮ್, ಓಕೆ. ಹೇ, ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಿಮ್ಗೆ ಈ ಜಾಗದ ಬಗ್ಗೆ ಮತ್ತೆ ಎಂಟ್ರೆನ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಲ್ವಾ? ಹಾಗಾದ್ರೆ ನೀವು ಇಲ್ಲೇ ಇದ್ದು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಹಾಯ್, ದಿಸ್ ಇಸ್ ಕೇಸ್ಕಿ. ಡಿಟೆಕ್ಟಿವ್ ರಿಕ್ ಗೋಮೆಜ್, ಹೋಸ್ಟೇಜ್ ನೆಗೋಷಿಯೇಷನ್ಸ್. ಹೇ, ನಿನ್ ಗ್ಲಾಸ್ ಮೆನ್ಸ್ ಗಾಯ? ಹೌದು. ನೈಸ್ ಕಾರ್. ಒಬ್ಬನೇ ಬಂದ್ಯಾ? ನಾನೊಬ್ಬನೇ. ನೀವು ಒಬ್ರೇನಾ? ಈ ಆಪರೇಷನ್ಗೆ ಇನ್ನ ದೊಡ್ಡ ಟೀಮ್ ಬರುತ್ತೆ ಅಂತ ನಾನು ಅನ್ಕೊಂಡೆ. ನಾವೆಲ್ಲರೂ ಒಂದೇ ಟೀಮು. ನಾನು, ನೀನು, ಇನ್ನೊಬ್ಬ ಒಳಗಡೆ ಇದ್ದಾನೆ. ನಾವು ಲಕ್ಕಿ, ನಮ್ಗೇನು ಆಗಲ್ಲ. ಎಕ್ಸ್ಕ್ಯೂಸ್ ಮೀ, ನೀವೇನ ಮಾಲ್ ಸೆಕ್ಯೂರಿಟಿ? ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ಸರಿ, ನೀವು ಅಲ್ಲೇ ಇದ್ದು ನೋಡ್ಕೊಳ್ಳಿ, ಓಕೆನಾ? ಆಯ್ತು ಸರ್. ಅಲ್ಲಿ ನೋಡು, ಅದೇ ಬಿಲ್ಡಿಂಗು. ಆಲ್ ರೈಟ್, ಈಗ ನಮ್ಮ ಫಸ್ಟ್ ಪ್ಲೇ ಏನ್ ಕೋಚ್? ಒಂದ್ಸಲ ಅವ್ರ ಜೊತೆ ಮಾತಾಡಿ ನೋಡೋಣ. ಅಲ್ಲಿ ಇನ್ಚಾರ್ಜ್ ಯಾರು ತಿಳ್ಕೊಳ್ಳೋಣ. ಹಂಗ ಅನ್ಕೊಂಡಿದ್ದೀರಾ? ಪಾರ್ಟ್ನರ್ ಆಕ್ಚುಲಿ ಅವ್ರು ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಹೌದು ಪಾರ್ಟ್ನರ್, ಅವರು ಉತ್ಸಾಹದಿಂದ ಇದ್ದಾರೆ ನಿಮ್ಗೋಸ್ಕರ. ಹೇ ಸರ್ಸ್, ಕೇಳಿಸ್ಕೊ. ನಾನ್ ನಿಮ್ಮನ್ನ ನಂಬರ್ 2 ಪೊಸಿಷನ್ ಇಟ್ಟಿದ್ದೀನಿ. ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ, ಪೊಸಿಷನ್ ಚೇಂಜ್ ಮಾಡ್ತೀನಿ. ನೀವು ರಿಲ್ಯಾಕ್ಸ್ ಆಗಿರಿ. ನಿಜ ಹೇಳಬೇಕು ಅಂದ್ರೆ ನಾನು ನಿಮ್ಮ ಜೊತೆನೇ ಇರ್ತೀನಿ. ಗ್ಲಾಸ್ ಮ್ಯಾನಲ್ಲಿ ನಿಮ್ಗೆ ಒಳ್ಳೆ ಟೀಚರ್ ಇದ್ದಾನೆ. ನಿಜವಾಗ್ಲೂ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಈಗ ನೀವು ಅವ್ರ ಜೊತೆ ಮಾತಾಡ್ಬೋದು. ಸ್ಯಾಕ್ರಮೆಂಟೋ ಪೊಲೀಸ್ ಡಿಪಾರ್ಟ್ಮೆಂಟ್. ನಾನು ತುಂಬಾ ಸೀರಿಯಸ್ ಆಗಿದ್ದೀನಿ. ಸರಿ ಸರ್, ನೀವು ಸೀರಿಯಸ್ ಆಗಿದ್ದೀರಿ ಅಂತ ನನಗೆ ಗೊತ್ತು. ನಾನೇ ಇನ್ಚಾರ್ಜು, ನಾನೇ ನಂಬರ್ 1. ನನ್ನ ಮಾತು ಕೇಳಿದ್ರೆ ನಾನು ಯಾರಿಗೂ ತೊಂದರೆ ಕೊಡಲ್ಲ. ಓಕೆ, ನೋಡು ನಂಬರ್ 1, ನನಗೆ ನಿಮ್ಮ ಹೆಸರು ಗೊತ್ತಿಲ್ಲ. ನಿಮ್ಮನ್ನ ಹೇಗೆ ಕರೆಯೋದು? ನನ್ನ ನೀವು ಥೈಲ್ಯಾಂಡ್ ಅಂತ ಕರೀರಿ. ಸರಿ, ಥೈಲ್ಯಾಂಡ್. ಸರಿ, ನಿಮ್ಮ ಬೇಡಿಕೆ ಏನು ಅಂತ ಹೇಳಿ. ನೀವು ಯಾರಿಗೂ ನೋ ಮಾಡಿಲ್ಲ ತಾನೆ? ನೀವು ಒಂದ್ಸಲ ಹೊರಗೆ ಬಂದ್ರೆ ಫೇಸ್ ಟು ಫೇಸ್ ನಾವಿಬ್ರು ಮಾತಾಡಬಹುದಲ್ವಾ? ಒಂದ್ ನಿರ್ಧಾರಕ್ಕೂ ಬರಬಹುದು. ನೀನೊಬ್ಬ ಪೊಲೀಸು. ನಾನು ಹೊರಗೆ ಬಂದ್ರೆ ನೀನ್ ಶೂಟ್ ಮಾಡ್ತೀಯಾ? ನೀನ್ ಸ್ಟೋರ್ ಹತ್ರನೂ ಇರಬಾರ್ದು, ನಮ್ಮ ಹತ್ರಕ್ಕೂ ಬರಬಾರ್ದು. ಅಕ್ಕಪಕ್ಕ ಇರಬಾರ್ದಾ? ನಮ್ಮ ಹತ್ರ ಬಾಂಬ್ ಇದೆ. ಬ್ಲಾಸ್ಟ್ ಆದ್ರೆ ಎಲ್ಲ ಉಡೀಸಾಗುತ್ತೆ, ಎಲ್ರು ಸಾಯ್ತಾರೆ. ಥೈಲ್ಯಾಂಡ್, ದಯವಿಟ್ಟು ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಡಿ. ಅವ್ನಿಗೆ ಆ ಪದನೂ ಗೊತ್ತಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಅವ್ನಿಗೆ ಬಾಂಬ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಮ್ ಜೊತೆ ಮಾತಾಡೋದಕ್ಕೆ ಬೇರೆ ಯಾರಾದ್ರೂ ಇದಾರಾ? ನೀನ್ ಸರಿಯಾದ ವ್ಯಕ್ತಿ ಅಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ, ನಾನೇ ಇದನ್ನ ಡೀಲ್ ಮಾಡ್ತಾ ಇರೋದು. ಥೈಲ್ಯಾಂಡ್, ನಾನು ಹೇಳೋದನ್ನ ಕೇಳು. ನೀನು ನನ್ನನ್ನು ಒಳಗಡೆ ಬರೋದಕ್ಕೆ ಬಿಡು. ವಿತೌಟ್ ವೆಪನ್ಸ್ ನಾನು ಒಳಗಡೆ ಬರ್ತೀನಿ. ಮೀಟ್ ಮಾಡಿ ಮಾತಾಡೋಣ. ಹಾಗೆ ಅಲ್ಲಿ ಒಳಗಡೆ ಬಂದಿ ಆಗಿರೋ ಪರಿಸ್ಥಿತಿ ಏನು ಅಂತ ನೋಡ್ಬೇಕು. ಥೈಲ್ಯಾಂಡ್. ಹಾ, ಇಟ್ಬಿಟ್ನಾ? ಸರಿ, ಎಲ್ಲರೂ ಹಿಂದೆ ಹೋಗಿ. ಇಲ್ಲಿಂದ 1089 ಹೇಳ್ತಾ ಇದೀನಿ, ಹಿಂದೆ ಹೋಗಿ. ನೋಡಿ, ಎಡ್ವಾಕುಲಾ, ಡಿಟೆಕ್ಟಿವ್ ಗೋಮೆಜ್, ಹೋಸ್ಟೇಜ್ ನೆಗೋಷಿಯೇಷನ್ಸ್. ಗೋಮೆಸ್, ನಿಮಗ್ ಸ್ಪ್ಯಾನಿಷ್ ಬರತ್ತಾ? ಹಾ, ನನಗೆ ಚೆನ್ನಾಗೇ ಬರುತ್ತೆ. ಯಾಕಂದ್ರೆ ನಮ್ಮ ಅಪ್ಪ ಬಂದು ಮೆಕ್ಸಿಕನ್. ಅಮ್ಮನ ಬಗ್ಗೆ ಹೇಳ್ಬೇಕು ಅಂದ್ರೆ ಮೋ ಬ್ಲ್ಯಾಕಾ. ಮೋ ಬ್ಲ್ಯಾಕಾ? ಹೌದು, ನಮ್ಮಮ್ಮ ನನಗಿಂತ ಕಪ್ಪಿದ್ದಾರೆ. ನಮ್ಮಮ್ಮ ಅಂದ್ರೆ ನನಗಿಷ್ಟ. ಐ ಆಮ್ ರಿಯಲಿ ಸಾರಿ. ನಾವಿಬ್ರು ಸೇರಿ ಕೆಲಸ ಮಾಡಿದೀವಾ? ಅವಾಗ ಒಬ್ರು ಮೇಯರ್ ಹತ್ರ ಕೆಲಸ ಮಾಡಿದ್ವಿ, ಚಳಿಗಾಲದಲ್ಲಿ. ನಾನು ಅವತ್ ರಾತ್ರಿ ಬಂದಿರ್ಲಿಲ್ಲ. ನಿಮ್ಗೆ ಅವಾಗ ಶಿಫ್ಟ್ ಇತ್ತು. ಕ್ಯಾಪ್ಟನ್ ಮುಂದೆ ತಲೆಬಾಗಿ ನಿಂತಿದ್ದನ್ನ ನಾನು ನೋಡಿದ್ದೆ.
ಮೇಲ್ನವರು ಕಳ್ತನ ಮಾಡ್ತಾ ಇದ್ರು, ಮೋಸ ಮಾಡ್ತಾ ಇದ್ರು. ಇಲ್ಲ ಅವನ್ ಹಾಗಿಲ್ಲ. ಹಾಗಿದ್ರೆ ಬೀಟ್ ಪೆಟ್ರೋಲ್ಗೆ ಯಾಕೆ ವಾಪಸ್ ಬಂದ್ರಿ? ಈಗ ಅದ್ರ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ? ನಾನೇನೋ ಸುಮ್ಮನೆ ಕೇಳಿದೆ. ಒಬ್ಬ ಲೇಡಿ ಒಂಟಿಯಾಗಿ ಇದನ್ನೇ ಹ್ಯಾಂಡಲ್ ಮಾಡ್ತಾರೋದು ನೋಡಿ ತುಂಬಾ ಖುಷಿ ಆಯ್ತು. ನಾನಿನ್ ಕೆಲಸ ಹೇಳ. ಹಾ ಹೇಳಿ. ಆಲ್ ರೈಟ್, ಪೆರಿಮೀಟರ್ನ ಸಪರೇಟ್ ಮಾಡಿ, ಹಾಗೆ ಬ್ಯಾರಿಕೇಡ್ಸ್ ಹಾಕ್ಸಿ, ಇಲ್ಲಿ ಅಕ್ಕಪಕ್ಕ ಇರೋರ್ನೆಲ್ಲ ಖಾಲಿ ಮಾಡಿಸಿ. ನಾನು ಹೇಳೋವರೆಗೂ ಯಾರು ಕೂಡ ಇಲ್ಲಿಂದ ಒಳಗಡೆ ಹೋಗಬಾರ್ದು. ಅರ್ಥ ಆಯ್ತು. ಹಾಗೆ ಪ್ರತಿಯೊಂದು ವಿಷಯನ ಆಫೀಸರ್ಸ್ಗೆ ಅಪ್ಡೇಟ್ ಮಾಡ್ತಾ ಇರಿ. ಸರಿ. ಆಗ್ಲಿ. ಹಾಗೆ ಯಾರಿಗೂ ಏನು ಆಗದೆ ಇರೋ ತರ ನೋಡ್ಕೊಳ್ಳಿ. ಖಂಡಿತವಾಗ್ಲು. ಗೋಮೇಶ್, ಹೇ ಗೋಮೇಶ್, ನೀನ್ ಬಂದ ಆ ಫ್ಲೋರ್ ಪ್ಲಾನ್ ನೋಡು. ನನಗೆ ಆ ಆಡಿಯೋ ವಿಡಿಯೋ ಎರಡು ಬೇಕು. Okay, sir. ಹಾಗೆ ರೂಫ್ ಮೇಲೆ ಹೋಗಕ್ ಸಾಧ್ಯನ ನೋಡಿ. ಈ ಏರಿಯಾದ ಸಿವೇಜ್ಗಳನ್ನೆಲ್ಲ ಹುಷಾರಾಗಿ ಚೆಕ್ ಮಾಡಿ. ಏನಾದರೂ ಪ್ರಾಬ್ಲಮ್ಮಾ? ಆ ಪಾರ್ಕಿಂಗ್ ಲಾಟ್ ನೋಡು. ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ಗೂ ಒಂದು ಬ್ಯಾಂಕ್ ರಾಬರಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಆದ್ರೆ ಅವ್ರು ಯಾಕೆ ಬ್ಯಾಂಕ್ ಚೂಸ್ ಮಾಡಿಲ್ಲ? ಗೊತ್ತಿಲ್ಲ. ಇಲ್ಲಿರೋ ಬೂಮ್ ಬಾಕ್ಸ್ ಬದಲು ನಿಂಗೆ ಬೇರೆ ಏನಾದರೂ ಸೌಂಡ್ ಸಿಸ್ಟಮ್ ಬೇಕಾ? ಆ ಶಾಪ್ಗೆ ನಾರ್ತ್ ಕಡೆಯಿಂದ ಡೋರ್ ಇದೆ, ಚೆಕ್ ಮಾಡಿದ್ರಾ? ಯಾಕೋ ನಂಗೆ ಇದು ರಾಬರಿ ತರ ಅನಿಸ್ತಾ ಇಲ್ಲ. ನೀನೇನಕ್ಕೆ ಹಂಗೆ ಹೇಳ್ತಿದ್ಯಾ? ಸ್ಟೋರ್ ಮುಂದೆ ನಿಂತಿರೋ ನಮ್ಮ ಹುಡುಗ ಯಾರು? ಆ ತೆಳಗಿರೋನು ಶಾನ್. ಅವನಿಗೆ ತಾನೇ ಡೋರ್ ಕ್ಲೋಸ್ ಮಾಡ್ದ. ಗ್ರೇಟ್, ವಂಡರ್ಫುಲ್. ರಾಬರಿ ಮಾಡ್ಬೇಕು ಅಂದ್ರೆ ಒಳಗಿರೋನ್ ಯಾಕೆ ಲಾಕ್ ಮಾಡ್ತಾರ ಅವರು? ಮತ್ತೆ ಫೋನ್ ಮಾಡಿ ನೋಡು. ಸಿಕ್ಕಾಕೊಂಡ್ರೆ ಸಾಯ್ತೀವಿ. ಹೆದರ್ಕೋಬೇಡ, ಏನಾಗಲ್ಲ. ಸಾಯ್ತೀವೋ ಬದುಕ್ತೀವೋ ನೋಡೋಣ. ಪೊಲೀಸ್ಗೆ ಏನು ಹೇಳಬೇಕು ನಂಗೇನು ಗೊತ್ತಿಲ್ಲ. ಕಾಲ್ ಮಾಡು ಫಸ್ಟು. ಸರಿ, ಇದು ಬಂದು ಮುಂದಿನ ಎಂಟ್ರೆನ್ಸ್ ಅಲ್ವಾ? ಹಾಗೆ ನಾರ್ತ್ ಸೈಡ್ಗೆ ಕೆಫೆ ಇದೆ ಅನ್ಸುತ್ತೆ. ಇಲ್ಲಿರೋದೆಲ್ಲಾನು AC ಡಕ್ಸ್. ಅಲ್ಲಿಂದ ನಾವು ಒಂಚೂರು ಇಣಿಕ್ ನೋಡ್ಬೋದು. ಡಿಟೆಕ್ಟಿವ್, ಒಳಗಡೆಯಿಂದ ಕಾಲ್ ಬಂತು. ಒಳಗಡೆಯಿಂದ ಯಾವುದೇ ಕಾಲ್ ಬಂದ್ರು ನನಗೆ ಫಾರ್ವರ್ಡ್ ಮಾಡಿ ಅಂತ ಹೇಳಿದ್ದೆ ತಾನೇ ನಿಮ್ಗೆ? ಅವರು ಗೊತ್ತಿದೆ. ಅವ್ರು ಮಾಡಿದ ಕಾಲ್ ಅಲ್ಲ, ಯಾರೋ ಹಾಸ್ಟೇಜ್ ಕಾಲ್ ಮಾಡಿದ್ದು. ಲೈನ್ ಕನೆಕ್ಟ್ ಮಾಡಿ. ಎಸ್ ಸರ್. ನಾನು ಡಿಟೆಕ್ಟಿವ್ ಗೋಮೇಜ್. ನನ್ನ ಹೆಸರು ಹ್ಯೂ ಅಂತ. ಇಲ್ಲಿ ಸೂಪರ್ವೈಸಿಂಗ್ ಮ್ಯಾನೇಜರ್ ಲೇಜರ್ ಗೈಸ್ ನಲ್ಲಿ. ಹಾ ಹಲೋ, ನೀವು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಪ್ಲೀಸ್? ನಾನು ಜೋರಾಗಿ ಮಾತಾಡಕ್ಕಾಗಲ್ಲ. ಹಾಗೆ ಮಾಡಿದ್ರೆ ಅವ್ರ ಹತ್ರ ಸಿಕ್ಕಾಕೊಂಡ್ಬಿಡ್ತೀನಿ. ಗನ್ಮ್ಯಾನ್ಗಳು 30-40 ಜನನ್ನ ಹಾಸ್ಟೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಅಂದ್ರೆ ನೀವು ಬಂದಿಯಾಗಿ ಕಾಲ್ ಮಾಡ್ತಾ ಇಲ್ವಾ? ಇಲ್ಲ. ಹಾಗಾದ್ರೆ ಇದು ಗುಡ್ ನ್ಯೂಸ್, ನಿಜವಾಗ್ಲೂ ಗುಡ್ ನ್ಯೂಸ್. ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಕ್ಕಾಗತ್ತಾ? ಇದಕ್ಕಿಂತ ಮುಂಚೆ ಅಲ್ಲಿಂದ ಗನ್ ಸೌಂಡ್ಸ್ ಬಂತು. ಇಲ್ಲಿವರೆಗೂ ಯಾರಿಗೂ ಏನೂ ಆಗಿಲ್ಲ. ಹಾಗಾದ್ರೆ ಆ ಲೀಡರ್ ಬಗ್ಗೆ ಏನು? ಹೆಸರು ಕೇಳಿದ್ರೆ ಥೈಲ್ಯಾಂಡ್ ಅಂತಿದ್ದಾನೆ. ನೋಡಿ, ನಾನು ಡೆಸ್ಕ್ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ದೀನಿ. ನಂಗೆ ಅವ್ರ ಹೆಸರು ಇರ್ಲಿ, ಅವ್ರ ಮುಖ ಕೂಡ ಸರಿಯಾಗಿ ನೋಡಿಲ್ಲ ನಾನು. ಒಳ್ಳೇದೇನೆ. ಅಲ್ಲಿ ಒಟ್ಟು ಎಷ್ಟು ಜನ ಇದ್ರೆ ಹೇಳಕ್ಕಾಗುತ್ತಾ? ನಾನು 4 ಜನ ನೋಡಿದೆ. ನೋಡ್ಬೇಕು ಅಂದ್ರೆ ಇಲ್ಲಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇನ್ನೊಂದ್ಸಲಿ ನೋಡಕ್ ಟ್ರೈ ಮಾಡ್ತೀನಿ ನಾನು. ಬೇಡ 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 ಬೇಡ, ನೀವು ಅಲ್ಲೇ ಇರಿ. ಇರೋ ಕಡೆನೆ ಸೇಫ್ ಆಗಿರಿ. ನಾನ್ ನಿಮ್ ಜೊತೆ ಟಚ್ ಅಲ್ಲಿ ಇರ್ತೀನಿ. ನಾನು ಕೇರ್ಫುಲ್ ಆಗಿರ್ತೀನಿ ಡಿಟೆಕ್ಟಿವ್. ಅಷ್ಟೇನೆ ವಿಷಯ. ಅವನಿಂದ ನಮಗ್ ಬೇಕಾಗಿರೋ ವಿಷಯ ಯಾಕೆ ತಗೊಳಕ್ಕಾಗ್ಲಿಲ್ಲ? ಅವನನ್ನ ರಿಸ್ಕ್ ಅಲ್ಲಿ ಸಿಕ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಪಾರ್ಟ್ನರ್ ಅಲ್ಲಿ 40 ಜನ ಅಮಾಯಕ ಜನ ಇದ್ದಾರೆ. ಆ 40 ಜನದ ಜೀವನ ನಿಮ್ ನಿರ್ಧಾರದ ಮೇಲೆ ನಿಂತಿದೆ ಗೋಮೇಜ್. ಅವರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ ದೇವ್ರೇ. ಸರಿ, ಇಲ್ಲಿ ನೋಡು, ನೀನ್ ಕೋಪನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂತಿದ್ಯಾ. ಆದ್ರೆ ನೀನ್ ಅನ್ಕೊಂಡಂಗೆ ಸಣ್ಣ ಪುಟ್ಟ ವಿಷಯ ಎಲ್ಲ ನೆನ್ಪಿಟ್ಕೋ. ಬಾಯಿ ಕಡೆ ಆ ಟೇಬಲ್ ಮೇಲೆ ಕೂತ್ಕೋ.
ಏನಾಯ್ತು ನಿಂಗೆ? ನಿನ್ನೆ ಕೇಳ್ತಿರೋದೇನಾಯ್ತು? ನಿನ್ನಿಂದಾನೇ ಆಗಿದ್ದು. ಸರಿ ಅಳ್ಬೇಡ ಬಿಡು, ಹೋಗ್ಲಿ ಬಾ, ಒಂದ್ ಆಟ ಆಡೋಣ, ಶೂಟಿಂಗೇ ಮಾಡೋಣ ಬಾ. ನಿನಗ್ ದೊಡ್ಡ ಗನ್ ಕೊಟ್ಟಿರೋದು ಉಪಯೋಗಿಸೋದಕ್ಕೆ. ನೋಡು, ಧೈರ್ಯವಾಗಿರು, ನಾನು ನಿನ್ ಪಕ್ಕ ಇದ್ದೀನಲ್ಲ. ಯಾರನ್ನಾದ್ರೂ ಒಬ್ರನ್ನ ಶೂಟ್ ಮಾಡು. ನೋಡು, ಡಬಲ್ ಬ್ಯಾರಲ್ ಗನ್, ಇಬ್ರನ್ನ ಸಾಯಿಸ್ಬೋದು. ಶೂಟ್ ಮಾಡೋ. ಶೂಟ್. ಏನ್ ಮಾಡ್ತಿದ್ಯಾ? ಏನೋ ನೋಡ್ತಾ ಇದೆ, ನಮ್ ಕೆಲ್ಸ ಶೂಟ್ ಮಾಡೋ. ಏನು ಮಾಡ್ಬೇಡ. ನೀನ್ ನೋಡಿದ್ರೆ ಒಳ್ಳೆ ಹುಡುಗನ್ ತರ ಕಾಣಿಸ್ತೀಯ. ಅವ್ನ್ ಮಾತು ಕೇಳಿ ನೀನ್ ಶೂಟ್ ಮಾಡಬೇಡ. ಅಯ್ಯೋ ದೇವ್ರೆ. ಏಯ್ ನಿಲ್ಸು, ಏನ್ ಮಾಡ್ತಾ ಇದೀಯ ನೀನು? ನಾನಿಲ್ಲಿರಲ್ಲ, ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಅಪ್ಪನ ಕೈಲಿ ಬೈಸ್ಕೋಬೇಕು ಅನ್ಕೊಂಡಿದ್ಯಾ? ನನ್ ಮನೆಗೆ ಹೋಗಿ ಅಮ್ಮನ ಕೈಯಲ್ಲಿ ಊಟ ಮಾಡ್ತೀನಿ. ನನ್ಗಿಲ್ಲಿರಕ್ ಆಗ್ತಿಲ್ಲ ಲಾಯ್. ಇಲ್ಲಿ ನೋಡ್ರು, ಮನೇಲಿ ಅಪ್ಪ ಅಮ್ಮನ ಕಿರಿಕಿರಿಗಿಂತ ಇಲ್ಲಿರೋದೇ ಆರಾಮು. ಏನಂತೀರಿ ಈ ಮಾತ್ಗೆ? ನಂಗೆ ಅಮ್ಮನ ಕೈ ಅಡ್ಗೆ ಅಂದ್ರೆ ತುಂಬಾ ಇಷ್ಟ. ಮಗ, ಅವ್ರು ನಿನ್ನ ಪ್ರೀತಿಯಿಂದ ಲಾಂಗ್ ಅಂತ ಕರೀತಾರಲ್ಲೋ. ನನ್ನನ್ ಸುಮ್ನೆ ಹೆಸರಿನ ಕರೀತಾರ? ನಿಮ್ ಗಲ್ಲಿಲ್ ಹೋಗಿ ಕೇಳಿ ಹೇಳ್ತಾರೆ. ಇತ್ತೀಚೆಗೆ ನಮ್ಗೊಳ್ಳೆ ಗೌರವ ಸಿಗ್ತಿದೆ. ಚೇರ್ಸ್. Cheers. ಚೇರ್ಸ್. ರೂಮ್ 17 ಹೊರಗಡೆ ಚೆಕ್ ಮಾಡಿ ಆಯ್ತಾ? 9, 8 ಕೇಳಿಸ್ಕೊಂಡ ಬ್ರದರ್? ಹಾ ಕೇಳಿಸ್ಕೊಂಡೆ ಸರ್. ಸರ್, ನಿಮ್ಗೆ ಅಲ್ಲಿಂದ ಕಾಲ್ ಬಂದಿದೆ. ಥೈಲ್ಯಾಂಡ್. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ದು ಕೆಲವೊಂದು ಡಿಮ್ಯಾಂಡ್ ಇದೆ. ಓಕೆ, ಇವಾಗಾದ್ರೂ ಒಂದು ಒಳ್ಳೆ ವಿಚಾರ ಹೇಳಿದೆ. ನನ್ ಇವಾಗ ಇಷ್ಟ ಆಯ್ತು. ನಮಗ್ ಬೇಕಾಗಿರೋದ್ ನೀನ್ ಕೊಟ್ರೆ ನಾವ್ ಯಾರಿಗೂ ತೊಂದ್ರೆ ಕೊಡಲ್ಲ. ನಮಗ್ ತೊಂದ್ರೆ ಕೊಟ್ರೆ ಅವ್ರಿಗೂ ತೊಂದ್ರೆ ಕೊಡ್ತೀವಿ. ನನ್ಗೆ ಅರ್ಥ ಆಯ್ತು. ನಮಗ್ ಚಾಪರ್ ಬೇಕು. ನಮ್ನೆಲ್ಲ ಥೈಲ್ಯಾಂಡಿಗೆ ಕರ್ಕೊಂಡು ಹೋಗೋ ಅಂತದ್ ಒಂದ್ ಚಾಪರ್ ಬೇಕು. ಜೊತೆಗೆ ನಮಗೆ 4 ಬುಲೆಟ್ ಪ್ರೂಫ್ ಜಾಕೆಟ್ ಬೇಕು, ರೋಬೋಕಾಪ್ ತರದ್ದು. ಓ ಮೈ ಗಾಡ್. ಥೈಲ್ಯಾಂಡ್ ಇದು ತುಂಬಾ ದೊಡ್ಡ ಬೇಡಿಕೆ. ಅದು ಆಗುತ್ತಾ ಇಲ್ವಾ ಅಂತ ನೋಡೋದಕ್ಕೆ ಸ್ವಲ್ಪ ಟೈಮ್ ಕೊಡು. ಇಲ್ಲಿ ಅವ್ರು ಜೀವಂತವಾಗಿರ್ಬೇಕೋ ಬೇಡವೋ? ನಿನಗೆ ನನ್ನ ಉತ್ತರ ಗೊತ್ತು. ಏಯ್ ಏಯ್ ಏಯ್, ಬೇಗ ಟೀ ಕಳ್ಸಕ್ ಹೇಳು, ತಲೆನೋವ್ತಾ ಇದೆ. ಆಯ್ತು ಆಯ್ತು, ಹೇಳ್ತೀನಿ ಇನ್ನೂ ಹೇಳ್ತೀನಿ. ಜಾಸ್ತಿ ತಲೆನೋವು ಶುರು. ಅಲ್ಲಿ ಏನ್ ನಡೀತಾ ಇದೆ? ನೀನ್ ಭಯ ಮುಚ್ಕೊಂಡ ಕಡೆ ಹೋಗು. ನಿಮ್ ಜಗಳದಿಂದ ಅವರು ಭಯ ಪಡ್ತಾರೆ. ನಿಂಗೇನ್ ಅನ್ನಿಸ್ತಾ ಇದೆ? ನಾವಿಲ್ಲಿ ಪಿಕ್ನಿಕ್ ಬಂದಿದೀವಾ? ಇಲ್ಲ ಇಲ್ಲ, ನೀವು ಅಲ್ಲಿ ಜಗಳ ಮಾಡ್ಕೊಳ್ದೇನೆ ಸೈಲೆಂಟ್ ಆಗಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನನ್ಗೆ. ಅಲ್ಲಿ ಇನ್ಚಾರ್ಜ್ ನೀನೇನೆ. ಮತ್ತೆ ಇನ್ನೊಂದು ವಿಷಯ ತುಂಬಾ ಇಂಪಾರ್ಟೆಂಟ್. ಹೇ, ಇಲ್ಲಿ ನೋಡು, ಅವ್ರಿಗೆ ಹೆಲಿಕಾಪ್ಟರ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬೇಡ. ಕೇಳಿಸ್ಕೊತಾ ಇದೀನಿ, ಹೇಳು ಥೈಲ್ಯಾಂಡ್. ನಮ್ಗೆ ಜಿನ್ಸಿಂಗ್ ಬೇಕು, 1000 ವರ್ಷದ ಹಳೇದು. ನೀನ್ ಏನ್ ಹೇಳ್ತಾ ಇದ್ದೀನಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ಜಿನ್ಸಿಂಗ್ ಟೀ. ಚೈನೀಸ್ ಅವ್ರನ್ನ ಹೋಗಿ ಕೇಳು, ಅವ್ರು ಹೇಳ್ತಾರೆ. 2:54 ಆಗಿದೆ. 4 ಗಂಟೆ ತನಕ ಟೈಮ್ ಕೊಡ್ತೀನಿ. 4 ಜನಕ್ಕೆ 4 ಜಾಕೆಟ್ಸ್, 4 ಗಂಟೆ ಅಷ್ಟೊತ್ತಿಗೆ. ಲೇಟ್ ಆಯ್ತು ಅಂದ್ರೆ ಒಬ್ಬೊಬ್ರು ಶೂಟ್ ಮಾಡ್ತಾ ಇರ್ತೀವಿ. ನಮ್ಗೆ ಫುಲ್ ಆರ್ಮರ್ ಬೇಕು, ಅಡ್ವಾನ್ಸ್ ಆಗಿರೋದು, ರೋಬೋಕಾಪ್ ತರದ್ದು. ಏನು ರೋಬೋಕಾಪ್ಸಾ? ನನ್ಗೆ ಅರ್ಥ ಆಯ್ತು. ನಿಜವಾಗ್ಲೂ ಈ ಕತೆ ಚೆನ್ನಾಗಿದೆ, ಸಿನಿಮಾ ತರ ಗೋಮೇಜ್. ಅವ್ರು ಕೇಳಿದ ಪ್ರತಿಯೊಂದನ್ನು ನಾವು ಕೊಡಬೇಕು ಅನ್ಕೊಂಡಿದ್ದಾರೆ. ಸದ್ಯ ಎಷ್ಟು ಸಿನಿಮಾಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿಲ್ವಲ್ಲ ಅವರು. ಓ ಇಡಿಯಟ್ಸ್. ನಮ್ಮ ಹುಡುಗರು ಗೊತ್ತಾಯ್ತು ಅಂದ್ರೆ ಇವ್ರ ಕತೆ ಮುಗೀತು. ಅವ್ರಿಗೆ ಮೊದಲೇ ಚೈನೀಸ್ ಅಂದ್ರೆ ಆಗಲ್ಲ. ನೋಡಕ್ ಪಾಂಡ ತರ ಇದಾರೆ, ಇವ್ರ ಗ್ಯಾಂಗ್ಸ್ಟರ್ಸಾ?
ನೋಡೋದಕ್ಕೇನ್ ವಿಚಿತ್ರವಾಗಿದ್ದಾರೆ. ಅವ್ರು ಏನ್ ಮಾಡಿದ್ರೆ ನಮ್ಗೇನು, ನಾವ್ ಆಚೆ ಹೋಗೋದ್ ಮುಖ್ಯ. ಅವ್ರು ನಮ್ಮನ್ನ ಏನು ಕಿಡ್ನಾಪ್ ಮಾಡಿದ್ದಾರೆ? ಇನ್ನೇನ್ಕೆ ದುಡ್ಗೋಸ್ಕರ? ಹೇಗಾದ್ರೂ ಮಾಡಿ ನಾವ್ ಇಲ್ಲಿಂದ ತಪ್ಪಿಸ್ಕೋಬೇಕು. ನಮ್ ಫ್ರೆಂಡ್ಸ್ ಬಂದು ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ತಲೆ ಕೆಡ್ಸ್ಕೋಬೇಡ. ಓಕೆ? ಅವ್ರು ಯಾಕಿನ್ನು ಕಾಲ್ ಮಾಡಿಲ್ಲ? ಅರ್ಜೆಂಟ್ ಏನಕ್ಕೆ? ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ಬೇಕು ನಾವು. ನಮಗ್ ಟೈಮ್ ಇಲ್ವಲ್ಲ, ಏನಕ್ಕೆ ವೆಯ್ಟ್ ಮಾಡ್ಬೇಕು? ಇಷ್ಟ ಜನರಲ್ಲಿ ಒಬ್ರನ್ನ ಸಾಯಿಸೋಣ, ಆಗ ತಕ್ಷಣ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾರೆ. ಹೇ, ನೀನ್ ಅವ್ರನ್ನ ಎದುರಿಸ್ತೀಯಾ? ಇಲ್ಲ, ಅವ್ರು ನೋಡ್ತಾ ಇದ್ರೆ ಅವಳೆ ಚಿಕ್ಕ ಹುಡುಗರು ತರ ಅವರೆಲ್ಲ ಸೈಕೋ ತರ ಇದ್ದಾರೆ. ಇದ್ರೆ ಏನ್ ಮಾಡ್ತಾರೆ? ಅವರು ಏನ್ ಬೇಕಾದ್ರೂ ಮಾಡ್ಬೋದು. ಬೇಡ, ನಿಮ್ಮಿಂದ ಎಲ್ಲಾನು ಶೂಟ್ ಮಾಡ್ತಾರೆ. ನಾವೇನು ಮಾಡ್ಲಿಲ್ಲ ಅಂದ್ರೆ ಅವ್ರು ನಮ್ಮನ್ನ ಸಾಯಿಸ್ತಾರೆ. ನಾವ್ ಅವ್ರಿಗೇನಾದ್ರೂ ಮಾಡ್ಲೇಬೇಕು, ಅವ್ರಿಗೆ ಯಾರಾದ್ರೂ ಒಬ್ರು ಹೋಗ್ಲೇಬೇಕು. AC ಡಕ್ಸ್ ಈ ದಾರಿಲಿ ಬಾತ್ರೂಮ್ವರೆಗೂ ಹೋಗ್ಬೋದು. ಇದು ದೊಡ್ಡದಾಗಿದ್ರೆ ನಮ್ ಟೀಮ್ನ ಪೂರ್ತಿ ಕಳಿಸ್ಬೋದಲ್ಲಿ. ಬೇಡ, ನಮಗೆ ಬೇರೆ ಚಾನ್ಸ್ ಸಿಗೋವರೆಗೂ ನಾವು ಅವ್ರ ಜೊತೆ ಮಾತಾಡ್ತಾನೆ ಇರಬೇಕು. ಡಿಟೆಕ್ಟಿವ್ ಗೋಮೇಜ್, ಈ ಕಡೆ ಸಡನ್ ಆಗಿ ಬಿರುಗಾಳಿ ಬಂದಂಗಿದೆ. ಏನು ಬಿರುಗಾಳಿನ? ಹೌದು ಬಂದಿದೆ, ಅದು ನನ್ನ ಕಂಟ್ರೋಲ್ನಲ್ಲೇ ಇದೆ. ಕಂಟ್ರೋಲಾ? ಹಾಗಾದ್ರೆ ಹಾಸ್ಟೇಜಸ್ ಪರಿಸ್ಥಿತಿ ಏನು? ಮಾತುಕತೆ ನಡೀತಾ ಇದೆ, ಬಿಡುಗಡೆ ಆಗ್ತಾರೆ. ನೋಡಿ ಡಿಟೆಕ್ಟಿವ್, ನಿಮ್ಗೇನಾದ್ರೂ ಬೇರೆ ಆಲೋಚನೆಗಳಿದ್ರೆ ಅದನ್ನೆಲ್ಲ ತೆಗೆದುಹಾಕಿ ರಿಯಲ್ ಸಿಚುವೇಶನ್ ಮೇಲೆ ಗಮನ ಇಡಿ. ನೀವು ಸರಿಯಾಗಿ ಹೇಳಿದ್ರಿ, ಆದ್ರೆ ನಾನು ಸೂಪರ್ ಮ್ಯಾನ್ ಅಲ್ವಲ್ಲ ಶರೀಫ್. ಇಲ್ಲಿ ನೋಡಿ, ನೀವು ಇಲ್ಲಿರೋವರೆಗೂ ನಿಮ್ಮ ಗೌರವ ಹಾಳಾಗದೇ ಇರೋ ತರ ನೋಡ್ಕೊಳ್ಳಿ. ನಾನು ಹೇಳಿದ ಅರ್ಥ ಆಯ್ತಾ? ನಾನು ಕೂಡ ಇದರಲ್ಲಿ ಭಾಗಿಯಾಗಿದ್ದೀನಿ. ನಾವಿಬ್ರು ನಮ್ಮ ಕೆಲಸ ನೋಡ್ಕೊಳ್ಳೋಣ. ಏ ನಿಲ್ಲು, ಎಲ್ಲೋಗ್ತಿದ್ಯಾ? ಕಾಣಿಸ್ದಿರೋ ಹಾಗೆ ಸ್ಟೋರೇಜ್ಗೆ ಹೋಗಿ ಪೊಲೀಸಿಗೆ ಫೋನ್ ಮಾಡಿ ಬ್ಯಾಗ್ ಗೇಟ್ ಓಪನ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ ಸ್ಟೋರೇಜ್ ರೂಮ್ ಇಲ್ಲಿಂದ 15 ಅಡಿ ದೂರ ಇದೆ. ಅವ್ರು ನಿನ್ನ ನೋಡಿದ್ರೆ ಸಾಯಿಸ್ಬಿಡ್ತಾರೆ, ಅರ್ಥ ಮಾಡ್ಕೋ. ರಿಸ್ಕ್ ತಗೊಳ್ದಲ್ಲೇ ಇದ್ರೆ ನಾವಿಲ್ಲೇ ಸಾಯ್ಬೇಕಾಗತ್ತೆ. ಓ, ಆ ವಿಷಯ ನಂಗೂ ಗೊತ್ತು. ಅಷ್ಟು ರಿಸ್ಕ್ ತಗೋಬೇಕಾದಕ್ಕಂತ ಹೇಳಿದ ಅರ್ಥ ಮಾಡ್ಕೋ. ನೀನ್ ಮೂವ್ ಆಗದಿದ್ರೆ ಒಳ್ಳೇದ್ ಬಾಸ್. ಬಾಸ್ ಬಾಸ್ ನಾನು ಸ್ಟೋರೇಜ್ ಹೋಗ್ತೀನಿ, ಅವ್ರು ಕಾಲ್ ಮಾಡ್ತೀನಿ. ಹೋದ್ವಾರ ನೀನು ಮಿಷನ್ ಇಂದ ಹೊರಗಡೆ ಬಂದಿದ್ಯಾ ಅಂತ ಅನ್ಸುತ್ತೆ ಡೆವ್ಲಿನ್. ಉಪಯೋಗ ಇಲ್ಲ DA, ಪ್ರೊಸೀಜರ್ನಲ್ಲಿ ಇನ್ಕನ್ಸಿಸ್ಟೆನ್ಸೀಸ್ ಇದೆ. ನಂಗೆ ಅವೆಲ್ಲ ಇಷ್ಟ ಆಗಲ್ಲ, ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ. ಹಾಗಿದ್ರೆ ಇನ್ನೊಂದು ದಾರಿಲಿ ಹಿಡಿದ್ಯಾ? ಹೇ ಗಾಯ್ಸ್, ಒಳಗಡೆ ಹೋಗೋದಕ್ಕೆ ನನ್ನ ಹತ್ರ ಫ್ಲೋರ್ ಪ್ಲಾನ್ಸ್ ಇದೆ. ನಂಗೆ ಅದು ಬೇಕಾಗಿಲ್ಲ. ಸ್ವಾಟ್ ಅವ್ರು ಯಾವಾಗಲೂ ಧೈರ್ಯದಿಂದ ಫ್ರಂಟ್ ಡೋರಲ್ಲೇ ಹೋಗ್ತೀವಿ. ಏನಂತ್ಯ? ಗೋಮೇಜ್ ಇದನ್ನ ಡೀಲ್ ಮಾಡ್ತಾನೆ. ಫೈನಲಿ ಕ್ಲಾಸ್ ಮನ್ ಸಿಕ್ಕಾಕೊಂಡ. ನನ್ನನ್ನು ಕೇಳಿದ್ರೆ ತುಂಬಾ ಅರ್ಜೆಂಟ್ ಮಾಡ್ತೀರಾ ಅನ್ಸುತ್ತೆ. ಆದ್ರೆ ನಿಮ್ಮನ್ನ ಯಾರು ಕೇಳಿದ್ದು? 7 ವರ್ಷ ಮುಂಚೆ ಮರ್ಸಿ ಹಾಸ್ಪಿಟಲ್ ಇಬ್ರು ಕೆಲಸ ಮಾಡ್ತಾ ಇದ್ವಿ. ಪೇಷಂಟ್ ಡಾಕ್ಟರ್ನ ಹಾಸ್ಟೇಜ್ ಮಾಡಿದ್ದ. ಹೌದು, ನಂಗೆ ಚೆನ್ನಾಗಿ ನೆನಪಿದೆ. ಆಗ ನಿಮ್ ಮೆಂಟರ್ ನಂಗೆ ಶೂಟ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ರೆ ಈ ದಿನ ಸ್ಯಾಕ್ರಮೆಂಟಲ್ಲಿ ಒಬ್ರು ಡಾಕ್ಟರ್ ಜೀವಂತವಾಗಿರ್ತಿದ್ರು. ನನಗೂ ಇನ್ಶೂರೆನ್ಸ್ ಕಂಪನಿ ಘಟನೆ ನೆನಪಿದೆ. ನಿನಗೂ ನೆನಪಿದೆಯಾ? ನಿನಗೆ ಗೊತ್ತಾ, ಗ್ಲಾಸ್ ಮೆನ್ನು 40 ಗಂಟೆ ಅವ್ರ ಜೊತೆ ಮಾತಾಡಿದ್ದಾರೆ. 15 ಜನನ ಅವರಿಂದ ಬಿಡಿಸಿದ್ದಾರೆ, ಯಾರಿಗೂ ಏನೂ ಆಗಿಲ್ಲ. ಎಲ್ಲ ಪರಿಸ್ಥಿತಿಗಳನ್ನು ಒಂದೇ ತರ ನೋಡಕ್ಕಾಗೋದಿಲ್ಲ. ನೀವಾಗ ಹೇಳ್ಬಿಡಿ, ನನ್ನ ಪ್ರಕಾರ ಅದೊಂದು ಟೈಮ್ ವೇಸ್ಟ್. ಶೂಟ್ ಮಾಡೋ ಪೊಲೀಸರು ನನಗಿಷ್ಟ ಆಗಲ್ಲ. ಅವ್ರು ಯಾವಾಗ್ಲೂ ಜನರನ್ನ ಕೊಲ್ತಿರ್ತಾರೆ. ನಂಗೆ ನೀವು ಆರ್ಡರ್ಸ್ ಕೊಡಿ ಸರ್, ಏನ್ ಮಾಡ್ಬೇಕು ಹೇಳಿ. ಮೇಯರ್ ಇದನ್ನ ಗಮನಿಸ್ತಾ ಇದ್ದಾರೆ. ಗೋಮೇಜ್ ಇದನ್ನ ಹ್ಯಾಂಡಲ್ ಮಾಡ್ಲಿ ಸರ್ಜೆಂಟ್. ಇವ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಅಂತ ನಂಬಿಕೆ ಇದೆ. ಅವ್ರು ಹೇಗೆ ಮಾಡ್ತಾರೆ? ಅದ್ ನಿನಗೆ ಅರ್ಥ ಆಗಲ್ಲ. ಹೋಗಿ ನಿಮ್ ಕೆಲ್ಸನ ನೀವು ನೋಡ್ಕೊಳ್ಳಿ. ನಿಮ್ಮ ಅವಶ್ಯಕತೆ ಇದ್ರೆ ನಾನೇ ಕರೆಸ್ತೀನಿ. ಎಲ್ಲೋ ಆಗ್ತಾ ಇದೆ. ನಾನ್ ನರ್ಸು. ಬಾಯ್ ಮುಚ್ಕೊಂಡು ಕುತ್ಕೋ. ಆ ಹುಡುಗಿಗೆ ತುಂಬಾ ಹೊಟ್ಟೆ ನೋವಿದೆ. ಆ ಹುಡುಗಿ ಅರ್ಜೆಂಟ್ ಆಗಿ ಬಾತ್ರೂಮಿಗೆ ಹೋಗ್ಬೇಕು. ಅವಳಿಗೆ ನಿಜವಾಗ್ಲೂ ಹುಷಾರಿಲ್ಲ, ಈಗ್ಲೇ ಹೋಗ್ಬೇಕು. ಅವ್ರದ್ದು ಕಟ್ಬಿಚ್ಚು. ಬೇಗ. ಬಾ, ನಿಧಾನಕ್ ಬಾ. ಓಕೆ, ಬಾ.
ಹುಷಾರು. ಏನಕ್ಕೆ ಈ ತರ ಎಲ್ಲ ಮಾಡ್ತಿದ್ದೀರಾ? ಬಾಯಿ ಮುಚ್ಕೊಂಡು ನಡೀರಿ. ಏನಪ್ಪ ಹುಡುಗ, ನಿಂಗೊಂದ್ 16 ವರ್ಷ ಇರ್ಬೋದಾ? ಬೇಗ ಬೇಗ ನಡೀರಿ. ನಾವ್ ಹೋಗ್ತಿದೀವಿ ತಾನೆ, ಗನ್ ಕೆಳಗಿಳಿಸು. ನೋಡು, ಸುಮ್ನೆ ಅವನ ಜೊತೆಗೆ ಏನು ಜಗಳ ಆಡ್ತೀಯಾ? ಈ ಕಡೆ ಬಾ, ಹುಷಾರಾಗಿ, ಮೆಲ್ಲ ಮೆಲ್ಲ. ಪ್ಲೀಸ್, ನೀನ್ ಇವಾಗ ಬಾತ್ರೂಮಿಗೂ ಬರ್ಬೇಕಾ? ಬಾ. ತೊಂದ್ರೆ ಇಲ್ಲ, ಆ ನೋವೇನು ಅನ್ನೋದು ನನಗೂ ಗೊತ್ತಿದೆ. ಟಾಯ್ಲೆಟ್ ಪೇಪರು ಎಲ್ಲರಿಗೂ ಬೇಕು, ನಿನಗೊಬ್ನಿಗೆ ಅಲ್ಲ. ಇಲ್ಲಿ ನೋಡು, ನಿಮ್ ಶಾಪಲ್ಲಿ ಏನಾಗ್ತಿದೆ ಅಂತ ನಿನಗೆ ಗೊತ್ತಿದೆಯೋ ಇಲ್ವೋ? ಹಾ ಗೊತ್ತು ಮೇಡಮ್. ನೀನ್ ಹೊರಗ್ ಬಂದ್ ಹೆಲ್ಪ್ ಮಾಡ್ಬೇಕಲ್ವಾ? ನಾನು ಅದನ್ನ ಯೋಚಿಸ್ತಾ ಇದ್ದೀನಿ. ಯೋಚಿಸಕ್ ಸ್ವಲ್ಪ ಟೈಮ್ ಕೊಡ್ತೀರಾ ಪ್ಲೀಸ್? ಇನ್ನು ಮುಗ್ದಿಲ್ವಾ ನಿಮ್ದು? ಇದು ಲೇಡೀಸ್ ವಾಶ್ರೂಮ್ ಅಂತ ನಿಂಗೆ ಗೊತ್ತಿಲ್ವಾ? ನೋಡು, ನಿನ್ ಹತ್ರ ಗನ್ ಇದೆ ಅಂತ ಗೊತ್ತು. ಹೆಣ್ಮಕ್ಳನ್ನ ಮ್ಯಾನೇಜ್ ಮಾಡೋಷ್ಟು ನೀನೇನ್ ಜೀನಿಯಸ್ ಅಲ್ಲ ಅಂತ ಕಾಣಿಸುತ್ತೆ. ನಾನು ವಾಶ್ರೂಮಿಗೆ ಹೋಗಿ ಬರಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ದಯವಿಟ್ಟು ಹೋಗು. ಹಾ, ನಮ್ಗೊಂದು ಸ್ವಲ್ಪ ಟೈಮ್ ಕೊಡು, ನಾವು ಬೇಗ ಹೋಗಿ ಬರ್ತೀವಿ. ಪ್ಲೀಸ್ ಹೊರಗಡೆ ವೇಟ್ ಮಾಡು ಪ್ಲೀಸ್. ಸರಿ, ನಾನು ಒಳಗೆ ಹೋಗ್ಬೇಕು, ನೀನ್ ಹೊರಗ್ ಬಾ. ಬೇಗ ಹೋಗು. ಗೋಮೇಜ್ ಇದನ್ನು ಡೀಲ್ ಮಾಡ್ತಾನೆ. ಫೈನಲಿ ಕ್ಲಾಸ್ ಬಂದು ಸಿಕ್ಕಾಕೊಂಡ. ನನ್ನನ್ನು ಕೇಳಿದ್ರೆ ತುಂಬಾ ಅರ್ಜೆಂಟ್ ಮಾಡ್ತೀರಾ ಅನ್ಸುತ್ತೆ. ನಂಗೆ ನೀವು ಆರ್ಡರ್ಸ್ ಕೊಡಿ ಸರ್. ಏನ್ ಮಾಡ್ಬೇಕು ಹೇಳಿ. ಗೋಮೆಸ್. ಡಿಟೆಕ್ಟಿವ್ ಗೋಮೇಜ್ ಹ್ಯೂ ಮಾತಾಡ್ತಿರೋದಾ? ನಾನು ಹ್ಯೂ ಅಲ್ಲ. ಮತ್ತೆ ನೀವ್ಯಾರು? ನಾನು ಕೂಡ ಸ್ಟೋರಲ್ಲಿ ಕೆಲಸ ಮಾಡೋನು. ಹ್ಯೂ ಇವಾಗ ಸ್ಟೋರೇಜ್ ಏರಿಯಾಗೆ ಹೋಗಿದ್ದಾನೆ. ಅವ್ನು ಬ್ಯಾಕ್ ಎಂಟ್ರೆನ್ಸ್ ಲಾಕ್ ಓಪನ್ ಮಾಡ್ತಾನೆ. ಎಸ್, ನಾನು ವಿಷಯ ಹೇಳಕ್ಕೆ ನಿಮಗೆ ಫೋನ್ ಮಾಡಿದೆ. ನಾನು ಮಾತಾಡೋದು ಯಾರಾದರೂ ನೋಡಿದ್ರೆ ನನ್ನ ಸಾಯಿಸ್ಬಿಡ್ತಾರೆ. ನಮ್ಗೆ ಅದೃಷ್ಟದ ಬಾಗ್ಲು ತೆಗಿತು ಅನ್ಸುತ್ತೆ. ಹೇ, ಒಂದ್ಸಲ ಇಲ್ಲಿ ಕೇಳಿ. ನನ್ಗನ್ಸುತ್ತೆ ಅವರುಗಳು ದಡ್ರು ಅಂತ. ಆ ಸ್ಟೋರೇಜ್ ಏರಿಯಾ ಒತ್ತೆಯಾಳುಗಳಿಂದ ತುಂಬಾ ದೂರ ಇಲ್ಲ ಅನ್ಸುತ್ತೆ. ಆದ್ರೆ ಅವ್ರ ಹತ್ರ ಬಾಂಬ್ ಇದೆ ಅಂತ ನಮ್ಗೆ ಹೇಳಿದ್ದಾರೆ. ಅವ್ರ ಹತ್ರ ಬಾಂಬ್ ಇದೆ ಅಂತ ಹೇಳಿದ್ದಾರೆ, ಆದ್ರೆ ಕನ್ಫರ್ಮ್ ಇಲ್ಲ. ಕಮಾನ್ ಗೋಮೇಜ್, ಅವರು ಟೆರರಿಸ್ಟ್ ಅಲ್ಲ, ಅವರು ಜೋಕರ್ಸ್. ರೆಕಾರ್ಡ್ಗೋಸ್ಕರ ಅಲ್ಲ, ಅವ್ರ ಹತ್ರ ಬಾಂಬ್ ಇದ್ರೂ ಇರಬಹುದು. ಅವರು ನಮ್ಮನ್ನೆಲ್ಲ ಆಟ ಆಡಿಸೋ ಮಾಸ್ಟರ್ ಮೈಂಡ್ ಟೆರರಿಸ್ಟ್ ಅಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ತಮಾಷೆ ಮಾಡಕ್ ಹೋಗಿ ತುಂಬಾ ಜನ ಸತ್ತಿರೋದು ನೋಡಿದೀನಿ, ಅದು ಆಕಸ್ಮಿಕವಾಗಿ. ಅವರಲ್ಲೂ ಕೂಡ ತುಂಬಾ ವಿಚಿತ್ರವಾದವ್ರು ಇರಬಹುದು. ನಂಗೆ ಗೊತ್ತಿರಂಗೆ ಇದು ಕರೆಕ್ಟ್ ರೀಸನ್ ಅಲ್ಲ. ಐ ಆಮ್ ಸಾರಿ ರಿಗ್, ನಮ್ಗಿನ್ನ ಇನ್ಫಾರ್ಮೇಶನ್ ಬೇಕು. ಆ ಹುಡುಗ ಅದೇ ನನ್ನ ಜೊತೆ ಮಾತಾಡ್ತಿದ್ದಾನಲ್ಲ, ಥೈಲ್ಯಾಂಡ್, ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವನು ಯಾರಿಗೂ ಏನೂ ಮಾಡಲ್ಲ ಅನ್ಸುತ್ತೆ. ಅವ್ನ ಮಾತು ಕೇಳಿದ್ರೆ ಅವ್ನು ಸ್ವಲ್ಪ ಭಯದಲ್ಲಿದ್ದಾನೆ ಅನ್ಸುತ್ತೆ. ಆದ್ರೆ ಮಿಕ್ಕದವರು ಹೇಗೆ ಅಂತ ನಿಮ್ಗೆ ಹೌದು, ಹೇಳಕ್ಕಾಗಲ್ಲ. ಆದ್ರೆ ಅವನು ಅವರನ್ನ ಕಂಟ್ರೋಲ್ ಮಾಡಬಹುದು. ಅವನು ಹೊರಗಡೆ ಬಂದ್ರೆ ಉಳಿದವ್ರು ಕೂಡ ಹೊರಗಡೆ ಬರಬಹುದು. ಯಾರಿಗೂ ಏನು ಸಮಸ್ಯೆ ಆಗಲ್ಲ. ನಾನು ಅದೇ ಮಾಡ್ಬೇಕು ಅನ್ಕೋತಿದ್ದೀನಿ. ಅದಕ್ಕೆ ನೀವೆಲ್ಲ ಏನ್ ಹೇಳ್ತೀರಾ ಹೇಳಿ. ನನಗೇನು ಇದೇ ಸರಿ ಅನ್ಸುತ್ತೆ. ಓಕೆ ಗೋಮೇಜ್, ಹಾಗೆ ಮಾಡೋಣ. ನೀನ್ ಹೇಳ್ದಾಗೆ ಮಾಡೋಣ. ಆಯ್ತು, ಬರ್ತಾ ಇದ್ದೀನಿ. ಏನ್ ಆರಾಮಾಗಿ ನಡ್ಕೊಂಡ್ ಬರ್ತಿದ್ಯಾ? ನಡಿ. ನಡ್ಯ ನೀನು. ಈ ಟೀಮಿಂದ ನಾನು ನೀನು ಮಾತ್ರ ಒಳಗೆ ಹೋಗೋಣ. ನಾವು ಆ ಬಿಲ್ಡಿಂಗ್ ಹೋಗೋಣ. ಯಾವ್ದು ಅಂದ್ರೆ
ಆ ದೊಡ್ಡ ಲ್ಯಾಡರ್ ಇರೋ ಬಿಲ್ಡಿಂಗ್. ಫಸ್ಟ್ ನಾನು ಹೋಗ್ತೀನಿ, ಆಮೇಲೆ ನಿಜವಾಗ್ಲೂ ಸೈಲೆಂಟ್ ಟ್ರೀಟ್ಮೆಂಟ್. ನನ್ನ ರೋಲ್ ಏನಿದ್ರು ನೀವು ಹೇಳಿರೋ ಆರ್ಡರ್ನ ಫಾಲೋ ಮಾಡೋದಷ್ಟೇ ಅಲ್ವಾ ಸರ್? ಡೇವ್ಲಿನ್, ನಿನಗೆ ಈ ಪಾಲಿಟಿಕ್ಸ್ ಎಲ್ಲ ಗೊತ್ತಿದ್ರೂ ಕೂಡ ಗೋಮೆಸ್ಗೆ ನಾನು ಫುಲ್ ಸಪೋರ್ಟ್ ಕೊಟ್ಟಿಲ್ಲ. ಅವನು ಹೇಗಾದ್ರೂ ಮಾಡಿ ತಪ್ಪು ಮಾಡಬೇಕು. ಆಗ ನಮಗೆ ಶೂಟಿಂಗ್ ಆರ್ಡರ್ ಸಿಗೋವರೆಗೂ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನೀವು ನಿಜವಾಗ್ಲೂ ಜನನಾಯಕ. ಒಂದು ಟೀಮ್ನ ನೀವು ಕರ್ಕೊಂಡು ಹೋಗಿ ಬ್ಯಾಕ್ ಸೈಡಲ್ಲಿ ವೆಯ್ಟ್ ಮಾಡ್ತಾ ಇರಿ, ನಾನು ಕಾಲ್ ಮಾಡ್ತೀನಿ. ಕಮ್. ಹೇ, ಪಾರ್ಕಿಂಗಲ್ಲಿ ಯಾರೂ ಇಲ್ಲ. ಥ್ಯಾಂಕ್ ಯು ಆಫೀಸರ್. ನೀವು ಕುಡ್ತಿತ್ತು ನಂಗೂ ಕೊಡ್ತೀರಾ? ಇಲ್ಲಿ ಯಾಕೆ ಬಂದು ಬಚ್ಚಿಟ್ಕೊಂಡ್ರಿ? ಏನಾಯ್ತು ಅಂತ ನನಗೂ ಹೇಳಿ. ನನ್ನ ಬಗ್ಗೆ ತಿಳ್ಕೊಳ್ಳದೆ ಇರೋದೇನೆ ತುಂಬಾ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಆ ಹಾಸ್ಟೇಜಸ್ ಅಲ್ಲಿ ಕೆಲವರು ಬುದ್ಧಿವಂತರಿದ್ದಾರೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಕಮ್ಯುನಿಕೇಶನ್ ಕೂಡ ಪರಿಸ್ಥಿತಿನ ಅವಲಂಬಿಸಿರುತ್ತೆ. ಆದರೆ ಮನುಷ್ಯರನ್ನ ತಿಳ್ಕೊಳ್ಳೋದು ಯೂನಿವರ್ಸಲ್. ಹೌದಾ? ನೀವು ನನ್ನ ತಿಳ್ಕೊಂತಾ ಇದ್ದೀರಾ? ಇಲ್ಲ, ಪಾರ್ಕಿಂಗ್ ಏರಿಯಾದಲ್ಲೇ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡೆ. ಏನ್ ತಿಳ್ಕೊಂಡ್ರಿ? ಅನಾವಶ್ಯಕ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಹೇಳಿದ ಕೆಲಸ ಸರಿಯಾಗಿ ಮಾಡ್ತೀರಾ ಅಂತ. ನಾನು ಆ ಪಾರ್ಟಿನ ಮರೆಯೋದಕ್ ಬಿಡಲ್ಲ ಅಲ್ವಾ? ಇಲ್ಲಿನ ಪರಿಸ್ಥಿತಿ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೋಡಿದ್ರೆ ಇದು ಎಲ್ಲಿಗೆ ವೇಗವಾಗಿ ಹೋಗುತ್ತೋ ಗೊತ್ತಾಗ್ತಿಲ್ಲ. ಬ್ಯಾಂಕ್ ಒಳಗೆ ಏನಾಗ್ತಿದ್ಯೋ. ಹೌದಾ? ಹಾಗಿದ್ರೆ ನೀವೇನ್ ಮಾಡ್ಬೇಕನ್ಕೊಂತಾ ಇದ್ದೀರಾ? ಭಯ ಪಡೋ ಹುಡುಗ ಸಿಕ್ಕಿದ್ದಾನೆ, ನೋಡಿದ್ರೆ ಥಾಯ್ಲೆಂಡ್ ಅಂತ ಕರೀರಿ ಅಂತಾನೆ. ಅವ್ರ ಗಾಡಿ ನಂಬರ್ ಬಗ್ಗೆ ನಿನಗೆ ಇನ್ಫಾರ್ಮೇಶನ್ ಸಿಕ್ಕಿದ ಮೇಲೆ ಬೇಗನೆ ನೀನು ಇನ್ಫಾರ್ಮೇಶನ್ ಕೊಡಬೇಕು. ಆದ್ರೆ ಪ್ರೋಟೋಕಾಲ್ ಬಗ್ಗೆ ನನ್ನ ಲೆಫ್ಟಿನೆಂಟ್ಗೆ ಪ್ರಾಬ್ಲಮ್ ಇದೆ. ನೀನು ನಿನ್ನ ಮನಸ್ಸಾಕ್ಷಿಗೆ ಕೆಲಸ ಮಾಡು. ಅದು ಜೀವನ ಕಾಪಾಡುತ್ತೆ, ಆದರೆ ಪ್ರೋಟೋಕಾಲ್ನ ಕಾಪಾಡಲ್ಲ. ನಾವು ಅಲ್ಲಿಗೆ ಸೇರ್ಕೋಬಹುದು, ಆದರೆ ದೂರ ಇದೆ. ಸರಿ, ಹಾಗೆ ಮಾಡಿ. ಏಯ್, ಏನ್ ಮಾಡ್ತಾ ಇದೀಯಾ? ಏ ಶರೀಫ್, ಒಂದ್ಸಲ ಆ ರಿಪೋರ್ಟರ್ಸ್ನ ನೋಡಿ, ಅವ್ರನ್ನ ಕಳಿಸಿ ಕ್ಯಾಬ್. ರಿಪೋರ್ಟರ್ಸ್ ಯಾವುದೇ ಕಾರಣಕ್ಕೂ ಇಲ್ಲೆಲ್ಲೋ ಹತ್ರದಲ್ಲಿ ಕಾಣಿಸ್ಕೋಬಾರ್ದು. ಯಾವಾಗ ಏನ್ ಮಾಡ್ಬೇಕು ಅಂತ ನೀವು ತೀರ್ಮಾನ ಮಾಡ್ತೀರಾ? ಶರೀಫ್, ಕೇಳ್ತಾ ಇರೋದು ನಿಮ್ಮನ್ನೇ. ನನ್ನ ಜೊತೆ ಬಾ, ನಾನು ನಿಂಗೆ ತೋರಿಸ್ತೀನಿ. ನಮ್ಮ ಟೀಮು ಬ್ಯಾಕ್ ಸೈಡ್ ಗೇಟ್ನಲ್ಲಿ ಕಾಯ್ತಾ ಇದ್ದಾರೆ. ನಾನೇನಾದ್ರೂ ಇನ್ಫಾರ್ಮೇಶನ್ ಕೊಟ್ರೆ ಅವರು ಒಳಗಡೆ ಹೋಗ್ತಾರೆ. ಆಗ ನಾವು ಅವರನ್ನ ಈಸಿಯಾಗಿ ಹಿಡಿಯಬಹುದು. ಆ ರಿಸ್ಕ್ ನಾನು ತಗೊಳ್ಳಲ್ಲ. ಡೆವ್ಲಿನ್, ಕೇಳಿಸ್ತಿದ್ಯಾ? ಕಾಪಿ. ಸ್ಟ್ಯಾಂಡ್ ಬೈ. ಹಾಗಿದ್ರೆ ಇಲ್ಲಿ ನಾನೇನು? ಓ, ಡಿಟೆಕ್ಟಿವ್ ಗೋಮೆಜ್, ಇದಕ್ಕೆ ಇನ್ಚಾರ್ಜ್ ನೀನೆ. ಈ ಕ್ರೆಡಿಟ್ಸ್ ಎಲ್ಲ ನಿನಗೆ ಸೇರುತ್ತೆ. ಆದರೆ ಇದು ಕಂಪ್ಲೀಟ್ ಆದ್ಮೇಲೆ. ನಾನು ಟೋರಿ, ಹೈಜಾಕ್ ಆಗಿರೋ ಸ್ಥಳದಿಂದ ಲೈವ್ ರಿಪೋರ್ಟ್ ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಎಸ್, ನೀವು ನಿಮ್ ಕ್ಯಾಮ್ರಾ ಈ ವ್ಯಾನ್ ನ ತಗೊಂಡು ದೂರ ಹೊಟ್ಟೋಗಿ. ನೀವ್ ನಾನು ಇಲ್ಲಿಂದ ಕಳ್ಸೋದಿಕ್ ಸಾಧ್ಯ ಇಲ್ಲ, ಇದು ಲೀಗಲ್. ನೋಡಿ ಮ್ಯಾಮ್, ಲಾ ಬಗ್ಗೆ ಲೆಕ್ಚರ್ ಕೊಡಕ್ಕೆ ನಾನು ಬೇರೆ ಒಂದ್ ದಿವಸ ಹೇಳ್ತೀನಿ. ಮೊದಲು ಕ್ಯಾಮ್ರಾ ತಗೊಂಡು ಇಲ್ಲಿಂದ ದೂರ ಹೊಟ್ಟೋಗು. ರಿಪೋರ್ಟ್ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಹೆಲಿಕಾಪ್ಟರ್ ನ ರಾತ್ರಿ ಇಡೀ ಪಾರ್ಕಿಂಗ್ ಲಾಟ್ ಸುತ್ತ ಸುತ್ತಿಸ್ತೀನಿ. ಅರ್ಥ ಆಯ್ತಾ? ಏನಾದ್ರೂ ಮಾಡ್ಕೋ. ಒಳಗಿರೋರ್ಗೆ ಮತ್ತೆ ನಮ್ಮೋರ್ಗೆ ನಿಮ್ಮಿಂದ ಏನು ತೊಂದರೆ ಆಗ್ಬಾರ್ದು. ಕ್ಯಾಪ್ ನಾನು ನೋಡ್ಕೊಂತೀನಿ. ತಿಳ್ಸಿ ಹೇಳಿ. ಮೇಡಮ್, ಈ ಸ್ಟೋರಿಂದ 100 ಅಡಿ ದೂರದಲ್ಲಿರ್ಬೇಕು ಅಂತ ಗೊತ್ತಿಲ್ವಾ? ಆರ್ಟ್, ಪೈಲಟ್ಗೆ ಫೋನ್ ಮಾಡಿ ಹೆಲಿಕಾಪ್ಟರ್ ತರಿಸು. 100 ಅಡಿ ದೂರದಿಂದ ಕೂಡ ಸ್ಟೋರ್ ಚೆನ್ನಾಗೆ ಕಾಣಿಸತ್ತೆ. ಮತ್ ನೀವು ನಿಮ್ ಟೀಮು ಸೇಫ್ ಆಗಿರ್ಬೋದು. ಇನ್ನೊಂದು ವಿಷಯ, ನಂಗೆ ಪಾರ್ಕಿಂಗ್ ಲಾಟ್ ಅಲ್ಲಿ ಒಬ್ಬ ಸಸ್ಪೆಕ್ಟ್ ಕೂಡ ಕಾಣಿಸ್ತಾ. ಅದನ್ನ ಲೆಕ್ಕಕ್ಕೆ ತಗೊಂಡ್ರೆ
ನೀವ್ ಖಂಡಿತವಾಗ್ಲೂ 50 ಅಡಿ ದೂರದಲ್ಲಂತೂ ಇರ್ಲೇಬೇಕಾಗತ್ತೆ. ಹಾಗ್ ನೋಡಿದ್ರೆ ನೀವ್ ಅಲ್ಲಿರೋ ಜಿಮ್ ಬಾಯ್ ಸ್ಟಾಕ್ ಅಂಡ್ ಬ್ಲೋವರ್ಡ್ ಹತ್ರ ಇರ್ಬೇಕಾಗತ್ತೆ. ಆದ್ರೆ ನೀವೇನಾದ್ರೂ ಅಲ್ಲಿದ್ರೆ ಯಾವ್ದನ್ನು ಕವರ್ ಮಾಡೋದಕ್ಕಾಗಲ್ಲ. ಸೊ ನನ್ ಮಾತ್ ಕೇಳಿ ನೀವಿಲ್ಲಿಂದ ಹೊರಡಿ. ಓಕೆ ಆರ್ಟ್, ಗಾಡಿ ತೆಗಿ, ನಾವಿಲ್ಲಿಂದ ಹೊರಡೋಣ. ಒಳ್ಳೆ ಆಲೋಚನೆ. ನಾನು ಕಲ್ತಿರೋ ಪಾಠದಲ್ಲಿ ನನಗೆ ತುಂಬಾ ನಂಬಿಕೆ ಇದೆ ಗೋಮೆಜ್. ಪ್ರೊಫೆಷನ್ ಮತ್ತೆ ಈ ಎಮೋಷನ್ಸ್ ಮಧ್ಯೆ ತುಂಬಾನೇ ವ್ಯತ್ಯಾಸ ಇದೆ. ನೀವಿದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಅವ್ರ ಜೊತೆ ಮಾತಾಡೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಒಳಗಿರೋರ್ ಪ್ರಾಣನೂ ಹೋಗ್ಬಾರ್ದು. ಅದಕ್ಕೋಸ್ಕರ ನಾನು ಯೋಚಿಸ್ತಾ ಇದ್ದೀನಿ. ಯಾಕಂತಂದ್ರೆ ಕನ್ಫ್ಯೂಷನ್ ಇರೋದಿಲ್ಲ. ಅವ್ರು ನಿಜ ಸಾಯ್ತಾರೆ. ಡೆತ್ ಸರ್ಟಿಫಿಕೇಟ್ ಮೇಲೆ ನೀವೇ ಸೈನ್ ಮಾಡಬೇಕಾಗುತ್ತೆ. ಹಾಗಾಗುತ್ತೆ ಅಂತಾನೆ ನನಗೆ ಭಯ. ನೀನಿದ್ದೀಯಲ್ಲ, ಪೇಪರ್ಸ್ ಮೇಲೆ ನೀನೇ ಸೈನ್ ಮಾಡು. ಈಗೆಲ್ಲ ಕ್ಲಿಯರ್ ಆಗಿದೆ ಡೆವ್ಲಿನ್, ನೀನು ಹೊರಡು. ನಾಲ್ಕು ಗಂಟೆ ಆಗೋಯ್ತಾಗ್ಲೇ. ಗೊತ್ತು ಗೊತ್ತು ಲಾಂಗ್. ನೋಡಕ್ ಒಳ್ಳೆ ಚೈಲ್ಡ್ ಇದ್ದಂಗಿದ್ದಾನೆ. ಇವನ್ ಕಿಡ್ನಾಪರ. ಸೊಣಕ್ಲು ಕಡ್ಡಿ ತರ ಇದ್ದಾನೆ. ಅವ್ನ್ ಗ್ಯಾಂಗ್ ಲೀಡರಾ? ಪಿಸ್ತೂಲ್ ಇಟ್ಕೊಂಡಿರೋನು ಸ್ವಲ್ಪ ದೂರದಲ್ಲೇ ಇದ್ದಾನೆ ನೋಡು. ಅವನಿಗೆ ಶೂಟ್ ಮಾಡೋಕ್ ಗೊತ್ತಿಲ್ಲ. ಆ ವಿಷಯ ನಿನಗೆ ಹೆಂಗ್ ಗೊತ್ತಾಯ್ತು ಹೇಳು? ಅವನು ನೋಡಿ ಫುಲ್ ಗಾಬರಿಯಲ್ಲಿದ್ದಾನೆ. ಅವನು ಗನ್ ಹಿಡ್ಕೊಳಕ್ಕೆ ಬರ್ತಾ ಇಲ್ಲ. ಏಯ್ ಇಲ್ಲಿ ನೋಡಿಲಿ, ಆ ಗನ್ ಹಿಡ್ಕೊಂಡಿರೋನ ಹಿಡ್ಕೊಂಬೋದ ನೀನು? ಇಲ್ಲ ಇಲ್ಲ ಯಾಕೆ ನಿನ್ ಕೈಲಾಗತ್ತೆ? ಒಂದ್ಸಲ ಟ್ರೈ ಮಾಡಿ ನೋಡು. ಅವ್ನ್ ಸ್ವಲ್ಪ ದೂರನೇ ಇದ್ದಾನೆ. ಹಿಂಗ್ ಎದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲಪ್ಪ. ಇಲ್ಲಿ ನೋಡಿ, ಆ ಗನ್ ಹಿಡ್ಕೊಂಡ್ರೆ ಹುಡುಗನ ಹತ್ರ ನಾನು ಹೋಗ್ತೀನಿ. ಅಲ್ಲಿವರೆಗೂ ಈ ಹುಡುಗನ ಮೇಲೆ ಒಂದು ಕಣ್ಣಿಟ್ಟಿರಿ. ನೀವು ಸಹಾಯ ಮಾಡಿದ್ರೆ ಅವನನ್ನ ನಾನೇ ಹಿಡಿತೀನಿ. ವಿಲ್ಮಾ ಇಲ್ದಲೆ ನಾನೇನು ಮಾಡಕ್ಕಾಗಲ್ಲ. ವಿಲ್ಮಾ ಬಾತ್ರೂಮಿಗೆ ಹೋಗಿದ್ದಾಳೆ, ಬರ್ತಾಳೆ ಇರು. ಒಂದು ಕೆಲಸ ಮಾಡ್ತೀಯಾ? ಏನ್ ಮಾಡ್ಬೇಕು? ಈಗ ನಾವೇನೂ ಮಾಡಲಿಲ್ಲ ಅಂದ್ರೆ ಅವ್ರು ನಮ್ಮನ್ನು ಸಾಯಿಸ್ತಾರೆ. ಹೇಗಾದರೂ ಮಾಡಿ ಅವ್ರನ್ನ ಟ್ರ್ಯಾಪ್ ಮಾಡಬೇಕು. ಆಯ್ತು. ಯಾಕೆ ಇಷ್ಟೊತ್ತಾಯ್ತು? ಅವಳಿಗೆ ಹುಷಾರಿಲ್ಲ. ನೀವಿಷ್ಟು ಅವಸರ ಮಾಡಿದ್ರೆ ಹೇಗೆ? ತೊಲಗು. ಲಾಂಗ್, ಸಮಾಧಾನ. ಯಾವಾಗ್ಲೂ ಹಿಂಗ್ ಕೂಗಾಡ್ತಿರ್ಬೇಡ. ನಿನಗ್ ಗೊತ್ತಾಗಲ್ಲ, ನೀನ್ ಸುಮ್ಮನೆ ಇರು. ನಿನಗ್ ಗನ್ ತೋರಿಸ್ತೀನಿ, ನನ್ ಜೊತೆ ಬಾ. ನೋಡು, ಇಡು, ಒಳಗಿಡು. ಸಖತ್ತಾಗಿಲ್ವಾ? ನೋಡಿ ಏನ್ ಸಖತ್ತಾಗಿದೆ. ನಿನಗೆ 2 ತರ ಕೇಳಿದಲ್ವಾ? 4 ಯಾಕೆ ತಂದಿದ್ಯಾ? ಜಾಸ್ತಿ ಗನ್ ಬೇಕಂತ ಹೇಳಿದ್ನಲ್ಲ. ದುಡ್ಡೆಲ್ಲಿಂದ ಬಂತು? ಫ್ರೀಯಾಗಿ ಬಂತು ನಂಗೆ. ಎಲ್ಲ ಫ್ರೀನಾ? ನಿಜ ಕಣ, ನಮ್ ಪ್ರಯತ್ನಕ್ಕೆ ಸಿಕ್ಕಿರೋ ಫಲ. ಇದನ್ನ ತಗೊಂಡೋಗಿ ವಾಪಸ್ ಕೊಟ್ಬಿಡು. ಇದನ್ನ ವಾಪಸ್ ತಗೊಂಡೋಗಿ ಕೊಟ್ರೆ ನನ್ನನ್ನು ಬಿಡಲ್ಲ, ನಿನ್ನೂ ಬಿಡಲ್ಲ, ನಮ್ ಫ್ಯಾಮಿಲಿ ಅವ್ರನ್ನು ಕೂಡ ಬಿಡಲ್ಲ. ಏನಾರ ಮಾಡ್ಕೊಂಡು ಸಾಯಿ. ಅಯ್ಯೋ 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 ಅಯ್ಯೋ, ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಇಲ್ಲಿ ಮ್ಯಾನೇಜರ್ ನಾನು. ಏಯ್, ನನ್ನ ಫಾಲೋ ಮಾಡಿ, ನಾನು ಒಳಗೆ ಕರ್ಕೊಂಡು ಹೋಗ್ತೀನಿ. ಬೇಗ ಬೇಗ ಕಟ್ಟಿ, ಟೈಮ್ ವೇಸ್ಟ್ ಮಾಡಬೇಡಿ. ಸ್ವಲ್ಪ ಮೆತ್ತ ಕಟ್ಟೋ. ಹೇಳ್ತಾನೆ ಇದ್ದೀನಿ, ಮತ್ತೆ ಹಂಗೆ ಮಾಡ್ತಾ ಇದೀಯಾ? ಕೂತ್ಕೊಳ್ಳ ಲೇ. ಕೂತ್ಕೊಳ್ಳಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಯಾವನೋ ಒಬ್ಬ ಸಾಯ್ಬೇಕೀಗ. ನನಗ್ ನಿರ್ಧಾರ ಮಾಡೋದಕ್ಕೆ ಸುಲಭ ಮಾಡ್ದೆ. ಹಣೆ ಮೇಲೆ ಗಣ್ಣಿಟ್ಟಿದ ತಕ್ಷಣ ಎದುರ್ಕೋಬೇಕಾ? ಇದಕ್ಕೆಲ್ಲ ನಾನು ಎದುರಲ್ಲ. ಕೂತ್ಕೋ. ಆಯ್ತು ಆಯ್ತು. ಆಲ್ ರೈಟ್. ನೀನ್ ಮೊದ್ಲು ಗನ್ ಕೆಳಗಿಲ್ಸು.
ನೀನೇ ಇದನ್ನೆಲ್ಲ ಶುರು ಮಾಡಿದ್ದು. ಗಂಡ್ಸ್ತಾನೆ ನೀನು, ದೆನ್ ಮ್ಯಾನೇಜ್ ಇಟ್. ಇಲ್ಲಿ ಕೇಳು, ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಾವೀಗ ಉಪಾಯದಿಂದ ಪಾರಾಗಬೇಕು. ಯೂನಿಟ್ 1 ಡೋರ್ ಹತ್ರ ತಲುಪಿದೆ. ಸರಿ, ನೀವೆಲ್ಲ ಒಳಗಡೆ ಓಕೆ. On my count. 3, 2. ಸ್ಟೋರ್ ಹಿಂದೆ ಹೋಗಿ ನೋಡಿ. ನೀನ್ ನೋಡ್ತಿರು. ಯಾರದು ಒಂದೇ? ಸುಮ್ನೆ ಹೋಗಿ ಇಲ್ಲಿಂದ, ಇಲ್ಲ ಸಾಯ್ತೀರಾ. ಡಿಟೆಕ್ಟಿವ್ ಗೋಮೆಜ್ ಹೇಳು. ನೀನ್ ಮೋಸ ಮಾಡ್ದೆ, ಪೊಲೀಸನ್ ಕಳಿಸ್ತೀಯಾ? ಇಲ್ಲ ಥೈಲ್ಯಾಂಡ್ ಪೊಲೀಸರು ಬಂದಿಲ್ಲ. ಸ್ಟೋರ್ ಬ್ಯಾಕ್ ಸೈಡ್ ಯಾರೋ ಇದಾರೆ, ಅವ್ರು ಒಳಗ್ ಬಂದ್ರೆ ಎಲ್ರನ್ನೂ ಸಾಯಿಸ್ತೀವಿ. ಥೈಲ್ಯಾಂಡ್, ಐ ಆಮ್ ಸಾರಿ ಮ್ಯಾನ್, ನಮ್ ಕಡೆಯಿಂದ ಏನೋ ಮಿಸ್ಕಮ್ಯುನಿಕೇಶನ್ ಆಗೋಗಿದೆ. ಇಲ್ಲಿ ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಓಕೆನಾ? ಅವ್ರನ್ನೆಲ್ಲ ವಾಪಸ್ ಹೋಗೋ ಕೇಳು, ಇಲ್ಲ ಯಾರನ್ನಾರು ಸಾಯಿಸ್ತೀವಿ. ಹಿಂದೆ ಯಾರೋ ಇದಾರೆ ಅಂತ ನಮಗೆ ಗೊತ್ತು, ನಾವೇನ್ ದಡ್ರಲ್ಲ. ಬ್ರದರ್, ಶೂಟ್ ಮಾಡು. ಈ ಆಪರೇಷನ್ ಬೇಡ ಅಂತ ಹೇಳು. ಈಗ ಏನ್ ಮಾಡೋದು? ಈಗಾಗ್ಲೇ ಅವರು ಒಳಗಡೆ ಹೋಗಿದ್ದಾರೆ, ಈಗ ಅದನ್ನ ತಡೆಯೋದಿಕ್ಕಾಗಲ್ಲ. ಗ್ರ್ಯಾಂಡ್ ಜೂರಿ ಅದನ್ನ ಡಿಸೈಡ್ ಮಾಡತ್ತೆ. ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಮಿಸ್ಟರ್ ಗೋಮೆಜ್. ಸ್ವಾಟ್ ಟೀಮ್ ಕಮಾಂಡಿಂಗ್ ಆಫೀಸರ್ ಮಾಡಿದ ತಪ್ಪನ್ನ ಡಿಟೆಕ್ಟಿವ್ ಗೋಮೆಜ್ ಸರಿತಿದ್ದದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ನನಗೂ ಕೂಡ ಅದೇ ಸರಿ ಅನ್ನಿಸ್ತಾ ಇದೆ. ಹೌದು, ನಾನು ಅಫಿಷಿಯಲ್ ರಿಪೋರ್ಟ್ ಅಲ್ಲಿ ನಡೆದಂಗೆ ಬರಿತೀನಿ. ನೀನಿನ್ನು ಬದಲಾಗಿಲ್ಲ. ಹೌದು, ನೀನು ಇನ್ನೂ ತಪ್ಪು ಮಾಡ್ತಿದ್ರೆ ನಾನೇನಕ್ಕೆ ಬದಲಾಗಬೇಕು? ಇನ್ಮೇಲೆ ನಾವು ಗೋಮೆಜ್ ದಾರಿಲೇ ಹೋಗ್ಬೇಕು ಅನ್ಕೊಂಡಿದೀವಿ. ಅರ್ಥ ಆಯ್ತಾ? ಈಗಲೇ ಕೆಲಸನ ನಿಲ್ಲಿಸಿ ಟೀಮ್ನ ಕರ್ಕೊಂಡು ವಾಪಸ್ ಬಂದ್ಬಿಡಿ. ಅಷ್ಟೇನೆ, ವಿ ಆರ್ ಔಟ್. ಬನ್ನಿ ಹೋಗೋಣ. ಕಮಾನ್, ಅಟ್ಲೀಸ್ಟ್ 1 ಹಾಸ್ಟೇಜ್ನಾದ್ರು ಸೇವ್ ಮಾಡೋಣ. ಹೇ, ಅಂದ್ರೆ ನೀವ್ ಒಳಗ್ ಹೋಗ್ತಿಲ್ವಾ? ಅಂದ್ರೆ ನೀ ಇನ್ನೊಂದಿನ ಹೀರೋ ಆಗುವಂತೆ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ನೀನಾಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಕಟ್ಟಿಗೆ ಎತ್ತು ಹಾಕೊಂಡು ಹೋಗ್ಬಿಡ್ತೀನಿ. ನನ್ನ ಮಕ್ಕಳು ಹೋದ್ರು ಅನ್ಸುತ್ತೆ. ಏನ್ ಮಾಡ್ತಿದ್ಯಾ ಬಿಳಿಲಿ? ಬಾಯ್ ತೆಗಿಯೋ. ಬಾಯ್ ತೆಗಿತ್ಯೋ ಇಲ್ವಲೇ? ಯಾಕೆ ನಿಧಾನಕ್ಕೆ ನಡಿತ್ಯಾ? ಕಿವುಡಾನ ನೀನು? ಪೊಲೀಸ ನೀನು? ಇಲ್ಲ, ನಾನು ಪೊಲೀಸ್ ಅಲ್ಲ. ತಿರುಗ್ಬೇಡ, ಮುಂದೋಡು. ಸ್ಟೋರಲ್ಲಿ ಕೆಲಸ ಮಾಡ್ತೀನಿ ಅಷ್ಟೇ ನಾನು. ಬೇಗ ನಡಿ, ಈಗ ಬೇಗ ನಡಿಯೋಲೇ. ದೇವರಾಣೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನೀನೊಬ್ಬ ಸ್ಪೈನ ಕಳ್ಸಿದ್ಯಾ, ನಾವ್ ಅವನ್ನ ಹಿಡ್ದಿದೀವಿ. ಈಗ ಅವನ್ನ ಸಾಯಿಸ್ತೀವಿ, ಅದಕ್ಕೆ ಕಾರಣ ನೀನೇ. ಅವನು ಸ್ಪೈ ಅಲ್ಲ, ಅವನು ಅಲ್ಲೇ ಕೆಲಸ ಮಾಡೋ ಹುಡುಗ, ಓಕೆನಾ? ನೀವು ಅವರನ್ನ ಭಯಪಡಿಸುವಾಗ ಅವನು ತಪ್ಪಿಸ್ಕೊಂಡು ಅಲ್ಲೇ ಬಚ್ಚಿಟ್ಕೊಂಡಿದ್ದ. ನೀವು ಅವರನ್ನ ಭಯಪಡಿಸದೆ ಶಾಂತವಾಗಿರಿ. ಈಗ ನಾವು ನಿಮ್ ಡಿಮ್ಯಾಂಡ್ ಬಗ್ಗೆ ಮಾತಾಡೋಣ, ಓಕೆನಾ? ಈಗ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡ್ತೀವಿ, ಅವಾಗ ನೀವು ಸ್ವಲ್ಪ ಜನರನ್ನ ಬಿಡುಗಡೆ ಮಾಡಬೇಕು. ಥೈಲ್ಯಾಂಡ್ ಗೋಮೇಶ್? ಹೌದು. ಹೇ ಹ್ಯೂ, ಹೇಗಿದ್ದೀಯಾ? ನಿನ್ಗೇನಾಗಿಲ್ಲ ತಾನೆ? ನಂಗೇನಾಗಿಲ್ಲ, ನಾನ್ ನಿಮ್ಗೆ ಸಹಾಯ ಮಾಡಕ್ ಬಂದಿದ್ದೀನಿ. ನಿನ್ ಸಹಾಯ ಅಗತ್ಯ ಇದೆ, ಅದೇನು ಅಂತ ಹೇಳ್ತೀನಿ. ಇವನನ್ನು ಒಳಗೆ ಕರ್ಕೊಂಡೋಗಿ ಆರಾಮಾಗಿರೋದಕ್ಕೆ ಬಿಡಿ, ಕುಡಿಯಕ್ಕೇನಾದ್ರೂ ಕೊಡಿ. ಎಸ್ ಸರ್.
ನಮ್ ಜನ ಹೊರಗಡೆ ಬರೋವರೆಗೂ ನಾ ಇಲ್ಲಿಂದ ಹೋಗಲ್ಲ. ನೀನು ಒಳ್ಳೆ ಕೆಲಸ ಮಾಡಿದೆ. ಈ ಕಡೆ ಬನ್ನಿ ಸರ್. ಥ್ಯಾಂಕ್ ಯು. ಥೈಲ್ಯಾಂಡ್ ನಿನ್ ಫೋನ್ ಬರಲ್ಲ ಅಂತ ನನಗೆ ಭಯ ಆಯ್ತು. ನಾನ್ ಕೇಳಿ ಜಿನ್ಸಿಂಗ್ ಮತ್ತೆ ಚಾಪರ್ ಎಲ್ಲಿ? ಅಷ್ಟೊಂದ್ ಕಷ್ಟನಾ? ನನಗೆ ಗಾಳಿನಲ್ಲಿ ಹೆಲಿಕಾಪ್ಟರ್ನ ಸೃಷ್ಟಿ ಮಾಡಕ್ಕಾಗಲ್ಲ. ಮಾಯಾ ಮಂತ್ರ ಮಾಡಕ್ಕೂ ನನಗೆ ಬರೋದಿಲ್ಲ. ನೀನೇನ್ ಮಾತಾಡ್ತಿದ್ಯಾ? ನನ್ ಜಾಕೆಟ್ಸ್ ಎಲ್ಲಿ? ತರ್ಸೋದಕ್ಕೆ ಅಷ್ಟೊಂದ್ ಕಷ್ಟನಾ? ಹೊರಗಡೆ ನಿಮ್ ಪೊಲೀಸರು ಹಾಕೊಂಡಿಲ್ವಾ? ಸುಳ್ಳು ಹೇಳ್ತಿದ್ಯಾ ನೀನು? ಇಲ್ಲ, ನಾವು ಕಳಿಸ್ತಾ ಇದೀವಿ. ನಾವು ಬುಲೆಟ್ ಮಾತಾಡ್ತಿದ್ದಾರೆ ಇವ್ರು? ಕಳಿಸ್ತೀವಿ. ನೀನು ಸ್ವಲ್ಪ ಜನರನ್ನ ಬಿಡುಗಡೆ ಮಾಡಬೇಕು. ನಮ್ಗೆ $1 million ಬೇಕು, ಜಾಕೆಟ್ಸ್ ಬೇಕು, ಚಾಪರ್ ಬೇಕು, ಜಿನ್ಸಿಂಗ್ ಬೇಕು ಈಗ್ಲೇ. ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡು, ಸರಿನಾ? ನೀನ್ ಏನ್ ಕೇಳಿದೆ ಅದನ್ನ ಕೊಡ್ತೀವಿ. ನಾವು ಜಾಕೆಟ್ ಕೊಡ್ತೀವಿ, ಒತ್ತೆಯಾಳುಗಳನ್ನ ಬಿಡು. ನಿಮ್ ಆಫೀಸರ್ ಹತ್ರ ಮಾತಾಡ್ಸು. ನಾನೇ ಇದಕ್ಕೆ ಇನ್ಚಾರ್ಜ್. ನೀನೇ ಇನ್ಚಾರ್ಜ್ ಅಂದ್ರೆ ಡೀಲ್ ಕ್ಯಾನ್ಸಲ್. ನೀನ್ ಮೋಸಗಾರ. ಸರಿ, ನಾವು ನಿಮ್ಗೆ ಜಾಕೆಟ್ ಕೊಡ್ತೀವಿ, ಒತ್ತೆಯಾಳುಗಳನ್ನ ನೀನು ಹೊರಗೆ ಬಿಡು, ಸರಿನಾ? ಅವಾಗ್ಲೇನೆ ನಮ್ಗೆ ಗೊತ್ತಾಗೋದು ನೀನು ಒಳ್ಳೆ ಹುಡುಗ ಅಂತ. ನಾನ್ ಒಳ್ಳೆ ಹುಡ್ಗಾನೆ. ನಾನ್ ಅವಾಗ್ಲಿಂದ ನಿನಗೆ ನಿಜಾನೇ ಹೇಳ್ತಾ ಇದ್ದೀನಿ. ನೀನೇ ಮೋಸ ಮಾಡ್ತಾ ಇರೋದು. ಇಲ್ಲಿರೋರ್ಗೆಲ್ಲ ಮೋಸ ಮಾಡಿದ್ಯಾ ನೀನು. ಸರಿ, ನಾವು ಬುಲೆಟ್ ಪ್ರೂಫ್ ಕೊಡ್ತೀವಿ, ನೀವು ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡು. ಅವರು ನೇಕೆಡ್ ಆಗಿ ಬರ್ಬೇಕು, ಬಟ್ಟೆ ಇರಬಾರ್ದು, ಓನ್ಲಿ ಅಂಡರ್ವೇರ್. ಒಂದು ದೊಡ್ಡ ಬುಲೆಟ್ ಪ್ರೂಫ್, ಇನ್ನೊಂದು ಚಿಕ್ಕದು, ಇನ್ನ 2 ಮೀಡಿಯಂ. ಅವನು ಅರ್ಧ ನಗ್ನವಾಗಿ ಬರ್ಬೇಕು, ಏನು ಮುಚ್ಚಿಡ್ಕೋಬಾರ್ದು. ಹಾಗೆ ಕಳಿಸ್ತೀವಿ. ನಗ್ನವಾಗ ಇದು ಒಂದೇ ದಾರಿ ಇರೋದು. ನಾನು ಯಾವುದೇ ಥರ ತಪ್ಪು ಮಾಡಬಾರ್ದು, ನನ್ನಿಂದ ಯಾರಿಗೂ ನೋವಾಗಬಾರ್ದು, ನಾನು ಒಳ್ಳೆ ಸ್ಟೂಡೆಂಟ್ ಆಗಬೇಕು. ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಾ ಇರೋದು? ಇದನ್ನೆಲ್ಲ ನಿನ್ ಕಾಲೇಜ್ ಫೀಸ್ಗೋಸ್ಕರನೇ ಮಾಡ್ತಾ ಇರೋದು. ನೀನ್ ಇನ್ನೂ ಚೆನ್ನಾಗಿ ಓದ್ಬೋದು. ಮಲಗ್ದೆ ಏನ್ ಮಾಡ್ತಾ ಇದ್ದೀರಾ? ನಿಮ್ ಕಸಿನು ಇಲ್ಲೇ ಮಲಗ್ತಾನೆ. ಏನ್ ಇನ್ನೊಬ್ಬ ಬರ್ತಾನ? 5 ಜನ ಇಲ್ಲಿ ಮಲ್ಕೋತಾ ಇದೀವಿ. ನಿನಗೆ ಕೆಲಸ ಸಿಕ್ಕಿದ್ಮೇಲೆ ಬೇರೆ ಕಡೆ ಹೋಗ್ಬೋದು. ಈ ವಾರ 3 ಇಂಟರ್ವ್ಯೂ ಇದೆ ನನ್ಗೆ. 3 ಹತ್ತಿರ್ಲಿ, ಆದ್ರೆ ನಿನಗ ಅವರು ಕೆಲಸ ಕೊಡ್ಬೇಕಲ್ಲ. ಈ ಸರಿ ಕೆಲಸ ಸಿಗುತ್ತೆ, ನಮ್ ಪ್ರಾಬ್ಲಮ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಇದು ನನ್ ಮನೆ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೊರಗೋಗು. ನಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಬ್ರದರ್. ನಮ್ಮವ್ರ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಪಾಯಿಂಟ್ಸು ಇಲ್ಲಿ, ಇಲ್ಲಿ, ಈ ಕಡೆ ಇದೆ. ಹಾ, ಹೇಯ್, ನಾನು ಯಾರನ್ನಾದ್ರೂ ಸ್ವ್ಯಾಟ್ ಅವ್ರನ್ನ ಕಳ್ಸೋಣ ಅನ್ಕೊಂಡಿದ್ದೆ. ಏನಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅನ್ಕೊಂಡ್ಯಾ? ಸರಿ ಶರೀಫ್, ನೀವು ನಗ್ನವಾಗಿ. ನಮಗ್ ಬೇರೆ ದಾರಿ ಇಲ್ಲ, ಹೇಗಾದ್ರೂ ನಾವು ಗೆಲ್ಲೇಬೇಕು. ಓ, ಒಳ್ಳೆ ಕೆಲಸ ಮಾಡಿದೆ. ನಾನು ಒರಿಜಿನಲ್ ಜಾಕೆಟ್ ಕಳಿಸ್ತೀನಿ ಅಂತ ಹೇಳಿದ್ದೆ. ಇದು ಒರಿಜಿನಲ್ ಜಾಕೆಟೇ. ನಮ್ಮ ಹತ್ರ ಇರೋದು ಇದೊಂದೇ ಸ್ಪೇರ್. ನಮ್ಮ ಆಫೀಸರ್ಸ್ ಮೈ ಮೇಲೆ ಇರೋದನ್ನ ತೆಗ್ಸೋದಿಕ್ ನನ್ಗೆ ಇಷ್ಟ ಇಲ್ಲ. ನಂದ್ ಕೊಡ್ಲಾ? ಯಾರು ಅಷ್ಟೊಂದು ತ್ಯಾಗ ಮಾಡೋದು ಬೇಕಾಗಿಲ್ಲ. ಇನ್ನೂ ತುಂಬಾ ಪೀಸಸ್ ಬರ್ತಾ ಇದೆ. ಎಲ್ಲಿಂದ? ಸಿಟ್ರಸ್ ಹೈಟ್ಸ್. ಅದು ಅರ್ಧ ಗಂಟೆ ಆಗುತ್ತಲ್ವಾ? ವೇಟ್ ಮಾಡಬೇಕು. ಇದ್ರಲ್ಲಿ ಮೈಕ್ ಫಿಕ್ಸ್ ಮಾಡಿ. ಸರಿ, ಅವ್ರು ಮಾತಾಡೋದನ್ನೆಲ್ಲ ನಾವು ಟ್ರಾನ್ಸ್ಮಿಟ್ ಮಾಡ್ಬೋದು. ನಮಗೆ ಶೂಟ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂದ್ರೆ ನಾವು ಅದಕ್ಕೆ ರೆಡಿಯಾಗಿರ್ಬೇಕು. ರೋಜರ್ ದ್ಯಾಟ್. ನಿಲ್ಸಿ. ಹೇ, ಸಾರ್ಜೆಂಟ್ಗೆ ನಿಲ್ಲೋದಕ್ಕೆ ಹೇಳಿ. ಸಾರ್ಜೆಂಟ್, ನೀವ್ ಹೋಗ್ಬಾರ್ದಂತೆ, ಅಲ್ಲೇ ಇರ್ಬೇಕಂತೆ. ಥೈಲ್ಯಾಂಡ್ ಏನಾಯ್ತು? ರಾಂಗ್ ವೇಸ್ಟ್. ಕೈಕಾಲ್ ಕವರ್ ಆಗೋಂಥದ್ದು ದೊಡ್ಡ ಜಾಕೆಟ್ ಬೇಕು. ಇವನಿಗೆ ಸಿನಿಮಾ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅನ್ಸುತ್ತೆ. ಅದು ಸಿನಿಮಾದಲ್ಲಿ ಅಷ್ಟೇ ಸಾಧ್ಯ ಆಗೋದು. ಥೈಲ್ಯಾಂಡ್ ನಿನ್ಗೆ ಗೊತ್ತಿದೆಯೋ ಇಲ್ವೋ, ಅದೇ ಒರಿಜಿನಲ್ ಬುಲೆಟ್ ಪ್ರೂಫ್. ಅದೇನಕ್ಕೂ ಪ್ರಯೋಜನ ಇಲ್ಲ. ಅದ್ನ ಹಾಕೊಂಡ್ರೆ ನನ್ ಕೈ ಮೇಲೋ ಕಾಲ್ ಮೇಲೋ ಶೂಟ್ ಮಾಡ್ಬೋದು. ನಿಮ್ಗಿನ್ನೂ ಅರ್ಧ ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. 4:15 ಅಷ್ಟೊತ್ತಿಗೆ ನಂಗದ್ ಬೇಕು. ಒಂಟಿ ಇಲ್ಲೂ ನೀಟಾಗಿ ಮುಗ್ಸಕ್ಕಾಗಲ್ವಾ? ರಾತ್ರಿ ಎಲ್ಲ ಇಲ್ಲೇ ಕಾಲ ಕಳಿಯಕ್ಕಾಗಲ್ಲ.
ಸರಿ ನೋಡು, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಹುಡುಗಿನ ಕಳಿಸ್ತೀನಿ, ಅದಾದ್ಮೇಲೆ ಮಕ್ಳನ್ನ ಬಿಡ್ತೀನಿ. ಮಕ್ಳನ್ನ ಹೇಳಿದ ಅರ್ಥ ಆಯ್ತಾ? ಅವ್ರ ಜೀವಂತವಾಗಿ ಬೇಕೋ ಬೇಡವೋ? ಬೇಕು. ಸರಿ, ನಾನು ಈ ಡೀಲ್ಗೆ ಒಪ್ಕೋತೀನಿ. ಸಾರ್ಜೆಂಟ್ಗೆ ಪ್ರೊಸೀಡ್ ಅಂತ ಹೇಳಿ. ನೀನ್ ಹೋಗಿ ಜಾಕೆಟ್ ತರಬೇಕು. ನೀನ್ ಅದನ್ನ ತಂದ್ರೆ ನಾನೇನು ಮಾಡಲ್ಲ. ನೀನ್ ಓಡೋದ್ರೆ ಇವ್ರನ್ನ ಸಾಯಿಸ್ಬಿಡ್ತೀನಿ. ಅರ್ಥ ಆಯ್ತಾ? ನಿಮ್ಗೇನು ಮಾಡಿಲ್ಲ ಅಲ್ವಾ ಅವರು? ಪ್ಲೀಸ್ ಆ ಜಾಕೆಟ್ ಕೊಟ್ಬಿಡಿ. ಒಳಗಡೆ ಯಾರಿಗಾದ್ರೂ ಏನಾದರೂ ಮಾಡಿದ್ರಾ? ಇಲ್ಲ ಕೇಳಿಸ್ಕೊಳ್ಳಿ ಸರಿಯಾಗಿ, ನಾನು ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ 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 ಪ್ಲೀಸ್ ಇಲ್ಲ, ಅವ್ರು ನನ್ನ ಮಕ್ಳನ್ನ ಕೊಂದ್ಬಿಡ್ತಾರೆ. ಗಾಬರಿ ಆಗ್ಬಿಡಿ. ಓಕೆ ಓಕೆ ಓಕೆ. ಹೇ, ಹತ್ರ ಬನ್ನಿ. ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮನ್ನ ಬಿಡಿಸೋ ಪ್ರಯತ್ನದಲ್ಲೇ ಇದ್ದೀವಿ. ಭಯ ಪಡಬೇಡಿ. ಓಕೆ, ಗಾಬರಿ ಆಗ್ಬೇಡಿ. ಕುತ್ಕೋ. ಕೂತ್ಕೋ. ಬಂತಲ್ವಾ ನೀನ್ ಕೇಳಿದ ಬುಲೆಟ್ ಪ್ರೂಫ್ ಜಾಕೆಟ್? ಆ ವ್ಯಕ್ತಿ ತಗೊಂಬಂದ್ರಲ್ಲ, ಅವ್ರ ಕಟ್ಬಿಚ್ಚು. ಹೇಳಿದ ಅರ್ಥ ಆಗ್ಲಿಲ್ವಾ? ಹೇಳ್ಮೇಲೆ ಹೇಳು. ಹೇಳು. ಹೇಯ್, ನೋಡ್ಕೊಂತ ಇರಿಲ್ಲಿ. ಲಾಂಗ್ ಬಾ. ಬಂದ್ಬಿಟ್ಟೆ. ಅವ್ರನ್ನ ಹೊರಗೆ ತಂದಿದ್ದು ಒಳ್ಳೆ ಕೆಲಸ. ಹೌದು, ಇವತ್ತು ತುಂಬಾ ಒಳ್ಳೆ ದಿವಸ. ಆ ತಾಯಿ ಹುಡುಗನ್ನ ಮೆಚ್ಕೊಳ್ಳೇಬೇಕು. ತುಂಬಾ ಅಪರೂಪದ ಸಂದರ್ಭದಲ್ಲಿ ಮಾತ್ರ ನನ್ನಂತವನ್ನ ಈ ತರ ನೋಡೋ ಅವಕಾಶ ಸಿಗದ್ ನಿಮ್ಗೆ. ಅದನ್ನ ಒಪ್ಕೋತೀನಿ. ಒಪ್ಕೋಬೇಕು. ಸರಿ, ನಾನು ಹೋಗಿ ಡ್ರೆಸ್ ಹಾಕೊಂಡ್ಬರ್ತೀನಿ. ಓ ದೇವ್ರೆ, ಪರವಾಗಿಲ್ಲ ಕಣೋ. ಕೆಲಸ ಮಾಡ್ತಿದ್ಯಾ? ಏನಾಗಿಲ್ಲ. ಹಾಕೊಂಡ್ ನೋಡೋಣ. ಹಾಕೊಂಡು ನೋಡು. ಬೈಲಿ ಹಾಕೋ. ನಡಿ. ಸರಿ ಬಾ. ಬಾ. ಮಕ್ಕಳೇ, ನಿಮ್ಗೋಸ್ಕರ ಏನ್ ತಂದಿದೀನಿ ನೋಡಿ. ಇದು ನಿಂಗೆ, ಇದು ನಿಂಗೆ. ಒಬ್ಬ ಲಾಂಗ್ ಅಂತ ಇದ್ದಾನೆ. ಅವ್ನ್ ತುಂಬಾ ವಿಚಿತ್ರ, ಅವ್ನ್ ತುಂಬಾ ಅಪಾಯಕಾರಿ. ಅವರೆಲ್ಲರೂ ಸಂಬಂಧಿಕರು ಅನ್ಸುತ್ತಾ? ಖಂಡಿತವಾಗ್ಲೂ ಸಂಬಂಧಿಕರು ಅಂತ ಹೇಳಕ್ಕಾಗಲ್ಲ. ಹೌದಾ? ಬಹುಶಃ ಇದ್ರೂ ಇರಬಹುದು. ಒಬ್ಬ ಡೋರ್ ಹತ್ರ ಇದ್ದಾನೆ, ಅವ್ನ್ ತುಂಬಾ ಹೆದರ್ಕೊಂಡಿದ್ದಾನೆ. ನನ್ಗನ್ಸತ್ತೆ ಅವರು ಪಾಪದ ಹುಡುಗರು. ಅಂದ್ರೆ ಹೇಗೆ? ಅಮಾಯಕರು. ಗನ್ ಹಿಡ್ಕೊಂಡು ತಾನ್ ಹೆದರ್ಕೊಳ್ಳೋದಲ್ದೆ ಎಲ್ರನ್ನೂ ಭಯಪಡಿಸ್ತಿದ್ದಾನೆ. ಅಂದ್ರೆ ಭಯ ಪಡೋರಿಗೆ ಹೊಡೆಯೋ ತರ ಇದ್ದಾನಾ? ಇಲ್ಲ. ಥ್ಯಾಂಕ್ ಯು. ಡಾಕ್ಟರ್ ನಿಮ್ಮನ್ನ ಚೆಕ್ ಮಾಡ್ತಾರೆ, ಆಮೇಲೆ ಬೇಕಿದ್ರೆ ನೀವು ನಿಮ್ಮ ಮನೆಗೆ ಹೋಗ್ಬೋದು. ಹಾಗೆ ನೀವೊಂದು ಕೆಲಸ ಮಾಡಬೇಕು. ನಮ್ಗೆ ಹೇಳ್ದೇನೆ ನೀವು ಯಾವುದೇ ಮೀಡಿಯಾದವ್ರಿಗೆ ಏನೂ ಹೇಳಬಾರ್ದು. ಅದರಿಂದ ನಮ್ಮೆಲ್ರಿಗೂ ತುಂಬಾ ಸಮಸ್ಯೆ ಆಗುತ್ತೆ. ಆಯ್ತು ಸರ್. ನಿಮ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಇವಳು ಹೇಳ್ತಾ ಇರೋದು ನೋಡಿದ್ರೆ ಅವ್ರ ಮಧ್ಯೆ ಒಬ್ಬ ಸೈಕೋ ಇದ್ದಾನೆ ಅನ್ಸುತ್ತೆ. ಯಾವುದೇ ಕ್ಷಣದಲ್ಲಾದ್ರೂ ಅವನು ಶೂಟ್ ಮಾಡೋ ಅವಕಾಶ ಇದೆ. ಹಾಗಾಗಲ್ಲ ಅಂತ ಅನ್ಕೋತೀನಿ. ನಿಮ್ಮಿಬ್ರು ಮಧ್ಯೆ ಒಬ್ಬ ಮಧ್ಯವರ್ತಿ ಬೇಕು ಅನ್ಸುತ್ತೆ, ನಿಮಗೆ ಮತ್ತೆ ಅವ್ರ ಮಧ್ಯೆ. ಅಲ್ಲಿ ಎಲ್ಲರೂ ಭಯ ಪಡ್ತಿದ್ದಾರೆ ಅಂತ ಹೇಳಿದ್ದನ್ನ ನೀವು ಕೇಳಿಸ್ಕೊಳ್ಳಿಲ್ವಾ? ನನ್ಗನ್ಸುತ್ತೆ ಅವರು ಅವ್ರಿಗೇನು ಮಾಡಲ್ಲ ಅಂತ. ಆದ್ರೆ ಅವರು ಇದರಿಂದ ಚೆನ್ನಾಗಿ ಪಾಠ ಕಲಿಬೇಕು ಡಿಟೆಕ್ಟಿವ್. ನಂಗೆ ಹೊಟ್ಟೆ ಹಸಿದಿದೆ. ನನಗೊಂದು ಹಾಟ್ ಡಾಗು ಬೇರೆ ಇದ್ದಿದ್ರೆ ಹೊಟ್ಟೆ ತುಂಬ್ತಿತ್ತು. ಇಲ್ಲಿಂದ ನಾವು ಆಚೆ ಹೋಗ್ತೀವಾ? ಹಾ,
ಓವರ್ಸೀಸ್ ಯುದ್ಧದಲ್ಲಿ ನನ್ನ ಜೊತೆಗಿದ್ದವರೆಲ್ಲ ಇದೇ ಪ್ರಶ್ನೆನೇ ಕೇಳ್ತಾ ಇದ್ರು. ಆ ಯುದ್ಧದಲ್ಲಿ ನೀವು ಅವ್ರ ಮುಂದೆ ಗೆದ್ರಾ? ಹೌದು, ಅದ್ರಲ್ಲಿ ನಾನು ತುಂಬಾ ಕೆಟ್ಟವ್ರ ಜೊತೆಗೂ ಯುದ್ಧ ಮಾಡಿದ್ದೀನಿ. ಅದ್ರ ಮುಂದೆ ಇವರೆಲ್ಲ ಯಾವ ಲೆಕ್ಕನೂ ಇಲ್ಲ. ಹಾಗಿದ್ರೆ ಹೊರಗೆ ಹೋಗ್ಬೋದು. ನೋಡಿ ಹ್ಯೂ, ಅವ್ರ ಬಗ್ಗೆ ಹೇಳ್ತೀಯಾ? ನಾನು ನಿಜ ಹೇಳಬೇಕು ಅಂದ್ರೆ ಗೋಮೆಸ್, ಇವ್ರನ್ನ ನೋಡಿದ್ರೆ ಕಳ್ಳರ ಥರ ಕಾಣಿಸ್ತಾ ಇದ್ದಾರೆ. ಒಳಗಡೆ ಇರೋರು ಹಾಗಿಲ್ಲ. ಹೌದು, ನನಗೂ ಹಾಗೆ ಅನಿಸ್ತಾ ಇದೆ. ನೀನು ಇಲ್ಲೇ ಸ್ವಲ್ಪ ಸಮಯ ಇರೋಕ್ಕಾಗುತ್ತಾ? ಹಾ, ಇರ್ತೀನಿ. ಥ್ಯಾಂಕ್ ಯು. ಹೇ, ನನಗೆ ಕಾರ್ ನಂಬರ್ ಮೇಲೆ ಅನುಮಾನ ಬರ್ತಾ ಇದೆ. ಟೊಯೋಟಾ ಕೊರೋಲಾ. ಇನ್ಫಾರ್ಮೇಶನ್ ಸಿಕ್ತಾ? ಬಿಮ್ಕಾಕ್ ನ್ಯೂನ್ ಅನ್ನೋನ್ ಹೆಸರು ಮೇಲೆ ರಿಜಿಸ್ಟರ್ ಆಗಿದೆ. ಮತ್ತೆ ಅವನಿಗೆ 3 ಜನ ಮಕ್ಕಳು, ಲೂಯಿ 19, ಫಾರ್ಮ್ 21 ಮತ್ತೆ ಲಾಂಗ್ 17. ಲಾಂಗ್? ಗೊತ್ತಾಯ್ತು. ಗುಡ್ ವರ್ಕ್. ನೀವು ನನ್ನ ಜೊತೆ ಬನ್ನಿ. ಕ್ಯಾಪಿ, ನಮ್ ಪ್ಲಾನ್ ಎಲ್ಲಿವರೆಗೂ ಬಂತು ಹೇಳ್ತೀರಾ? ಹಾ, ಕಂಪ್ಲೀಟ್ ಆಗಿದೆ. ಇದನ್ನ ನನ್ನ ಕೈ ಕೊಡಿ, ನೀವು ಹೇಳಿ. ಹಾ. ಇದನ್ನ ನೋಡಿ. ಇದ್ರಲ್ಲಿ ಒಳಗಿರೋ ಆ 3 ಜನ ಕಿಡ್ನಾಪರ್ಸ್ಗೆ ಇವನೇನೆ ಅಪ್ಪ. ನೀವು ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬಂದ್ರೆ ತುಂಬಾ ಒಳ್ಳೇದು. ನೀವು ಅವ್ರಿಗೆ ಸಂಬಂಧಪಟ್ಟ ವಿವರಗಳನ್ನೆಲ್ಲ ಚೆಕ್ ಮಾಡಿ ನಿಂತ್ಕೊಳ್ಳಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಶರೀಫ್ ಕೂಡ ಇದ್ರ ಬಗ್ಗೆ ನಮ್ಮ ಕೊಲೀಗ್ಸ್ಗೆ ಯಾರಿಗೂ ಏನು ಹೇಳದ್ ಬೇಡ. ಮತ್ತೇನಾ? ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದು ಅಂತ ಹೇಳಿ ಮಾತುಕತೆ ಆಗಿತ್ತಲ್ವಾ? ನೀವು ಅಷ್ಟೊಂದು ಪ್ರಾಮಾಣಿಕವಾಗಿದ್ರೆ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಯ್ನ್ ಆಗ್ಬೇಕಿತ್ತು. ನನ್ನ ನೆಕ್ಸ್ಟ್ ಫ್ರೆಂಡ್ ಕೂಡ ಫೈರ್ ಡಿಪಾರ್ಟ್ಮೆಂಟೇ, ಆದ್ರೆ ಅವನೊಬ್ಬ ಮೂರ್ಖ. ಡಿಟೆಕ್ಟಿವ್ ನ ಟ್ರೈ ಮಾಡ್ಬೇಕು. ನಂಗೆ ಯಾಕೋ ನೀವಿಬ್ರು ಒಳ್ಳೆ ಪೇರ್ ಅನ್ಸುತ್ತೆ. ನಿಮ್ಮಲ್ಲಿ ನಾನು ಪ್ರೀತಿ ಕಾಣ್ತಾ ಇದ್ದೀನಿ. ಓ ಮೈ ಗಾಡ್, ನನಗೆ ಸಹಾಯ ಮಾಡಿ. ಮತ್ತಿನೇ ನಿಂದು? ನಾನು ಮತ್ತೆ ಬಾತ್ರೂಮಿಗೆ ಹೋಗ್ಬೇಕು. ಮತ್ತೆ ಯಾಕೆ ತೊಂದರೆ ಕೊಡ್ಬೇಡ ನಮ್ಗೆ, ಸುಮ್ಮನೆ ಕೂತ್ಕೋ. ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಇರುತ್ತೆ ಗೊತ್ತಾ? ನಿಲ್ಲು ಲಾಂಗ್, ಅವಳನ್ನ ಹೋಗಕ್ ಬಿಡು. ನಾನು ಅವ್ರ ಜೊತೆ ಹೋಗ್ಬೋದು. ಬೇಡ, ನೀನ್ ತಡ್ಕೋ. ತುಂಬಾ ಹೊತ್ತಾಯ್ತು, ನಾನು ಹೋಗ್ಲೇಬೇಕು. ಲಾಂಗ್, ನಾವು ಪ್ರೆಸ್ ಅವ್ರ ಹತ್ರ ಮಾತಾಡ್ಬೇಕು. ಬೇಡ, ಪೊಲೀಸ್ ಅವ್ರು ನೋಡಿದ್ರೆ ಬೇಡ. ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವು ಟಿವಿಯಲ್ಲಿ ಬರೋ ಹೋಗಿ ಏನಾರು ಮಾಡಿದ್ರೆ ಅವ್ರು ಹೆದರ್ತಾರೆ. ಏನಂತ್ಯ? ನಡಿ ಬೇಗ. ಏನಕ್ಕೆ ತಳ್ತಾ ಇದೀಯಾ? ನಾನೇ ನಿನ್ ತರ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿಲ್ಲ. ನೋಡೋದಕ್ಕೊಳ್ಳೆ ಮಂಗನ್ ತರ ಕಾಣಿಸ್ತಾ ಇದ್ಯಾ. ನೀವ್ ಫಸ್ಟ್ ಹೋಗ್ತೀರಾ? ನನಗೆ ಗೊತ್ತು ನಿಮ್ಗೆ ಹುಷಾರಿಲ್ಲ ಅಂತ. ಇಲ್ಲ, ನೀನ್ ಹೋಗ್ಬಾ, ನಾನು ಇಲ್ಲೇ ಇರ್ತೀನಿ. ನಾನು ಹೊರಗಡೆನೆ ಕಾಯ್ತೀನಿ. ಓಕೆ. ನೀನು ಎದ್ದೇಳು ಈಗ್ಲೇ. ಕೈ ಕಟ್ಟಿರೋದನ್ನ ಬಿಚ್ಚು. ಓಕೆ, ನಾನು ನಿನ್ ಬಿಟ್ಬಿಡ್ತೀನಿ. ಹೋಗ ಆರಾಮಾಗಿ. ನೀನ್ ಥೈಲ್ಯಾಂಡಿಗೆ ಹೋಗಿ ಏನ್ ಮಾಡ್ತೀಯಾ?
ಸ್ಕೂಲಿಗೆ ಹೋಗ್ತ್ಯಾ ಅಥವಾ ಜಾಬ್ ಹುಡುಕ್ತ್ಯಾ ಅಥವಾ ಇದನ್ನೇ ನಾನು ಮಾಡ್ಕೊಂಡು ಮನೆಗೆ ಹೋಗ್ತೀನಿ, ಸ್ವಂತ ಮನೆಗೆ ಹೋಗ್ತೀನಿ. ನೀನು ಬೇರೆ ಏನ್ ಬೇಕಾರೋ ಕೇಳ್ಬೋದಲ್ವಾ? ಏನ್ ಕೇಳ್ಬೇಕು? ನನಗ್ ಗೊತ್ತಿಲ್ಲ. ನೀನ್ ದುಡ್ಡು ತಗೊಳ್ಬೋದಲ್ವಾ? ನಿನ್ನ ಹತ್ರ ದುಡ್ಡಿದ್ರೆ ನಿನ್ ಲೈಫ್ ಚೆನ್ನಾಗಿ ಲೀಡ್ ಮಾಡ್ಬೋದಲ್ವಾ? ಯಾರು ಕೊಡ್ತಾರೆ ದುಡ್ಡು? ನನಗ್ ಗೊತ್ತಿಲ್ಲ. ಅಥವಾ ಹವಾಯಿ ಅಲಾಸ್ಕಾಗ್ ಹೋಗ್ಬೋದಲ್ವಾ? ನಿಜವಾಗ್ಲೂ ಬಿಡ್ತಿದ್ದೀರಾ? ನಿನ್ ಕಾಲಿಗೆ ಶೂಟ್ ಮಾಡ್ತೀನಿ ತಡಿ. ಬೇಡ, ನನ್ನ ಹಾಗೆ ಹೋಗಕ್ ಬಿಡಿ. ತಿರುಗು ಸ್ವಲ್ಪ. ನಿನ್ ಜೊತೆಗೆ ಇನ್ನೊಂದ್ ಸ್ವಲ್ಪ ಜನನು ಕರ್ಕೊಂಡು ಹೋಗ್ಬೋದಲ್ವಾ? ನಾನ್ ನೋಡ್ದೆ ನಿಮ್ಮನ್ನ, ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಿಮಗೆ ಹೆಲ್ಪ್ ಬೇಕು, ನಾನ್ ಹೆಲ್ಪ್ ಮಾಡ್ತೀನಿ. ಏನ? ನೀನ್ ಹೆಲ್ಪ್ ಮಾಡ್ತೀಯಾ? ಹಾ, ನಿಜವಾಗ್ಲೂ ಮಾಡ್ತೀನಿ. ಆದ್ರೆ ನೀವ್ ಯಾರಿಗೂ ಹರ್ಟ್ ಮಾಡದೇ ಇದ್ರೆ. ನಿಮ್ಮನ್ನ ನೋಡಿದ್ರೆ ಒಳ್ಳೆಯವರು ಅನ್ಸುತ್ತೆ. ಅನಾವಶ್ಯಕವಾಗಿ ನೀವೆಲ್ಲ ಸಾಯ್ದು ನನಗಿಷ್ಟ ಇಲ್ಲ. ಕಾಲಿಗೆ ಶೂಟ್ ಮಾಡ್ತೀನಿ. ನ್ಯೂಸ್ ಅವ್ರಿಗೆ ಹೋಗಿ ತೋರಿಸಿದ್ನ, ಅಲ್ಲಿ ಹೇಳು ನಾವು ಸರಿ ಇಲ್ಲ ಅಂತ. ಮುಂದೆ ಹೋಗು. ಅಯ್ಯೋ ಶೂಟ್ ಮಾಡ್ಬಿಟ್ರು. ಅಯ್ಯೋ ನಡೀರಿ, 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 ಬೇಗ ನಿಂತ್ಕೋ, ನಿಂತ್ಕೋ. ನಡಿ, ನಡಿ. ಥಾಯ್ಲೆಂಡ್ ನೀನ್ ಎಂತ ಕೆಲಸ ಮಾಡ್ದೆ, ಹೀಗ್ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಛೇ, Oh my god. Oh my god. Oh my god. ಎಕ್ಸ್ಕ್ಯೂಸ್ ಮೀ. ಸರ್, ಅದೇನಂದ್ರೆ ಸೆನ್ಸಿಟಿವ್ ವಿಷಯ ಹೌದು. ಸೀನಿಯರ್ ಆಫೀಸರ್ಗೂ ಗೊತ್ತಾಗದೇ ಇರುವಂತಹ ಒಂದು ಸೆನ್ಸಿಟಿವ್ ವಿಷಯ ಹೌದು ತಾನೆ? ವಿಯೆಟ್ನಾಮಿಂದ ಅವ್ರ ಪೇರೆಂಟ್ಸು ವಲಸೆ ಬಂದಿದ್ದಾರೆ. ಫ್ಲೋರಿನ್ ಹೈಸ್ಕೂಲ್ಗೆ ಬೆಂಕಿ ಹಚ್ಚದಿಕ್ ಹೋದಾಗ ಅವನ ಫ್ರೆಂಡನ್ನ ಚುಚ್ಚಿ ಸಾಯಿಸಿದ್ದಾರೆ. ಹಾಗಾಗಿ ಅವನನ್ನ ಅಲ್ಲಿಂದ ಬಹಿಷ್ಕಾರ ಮಾಡಿದ್ದಾರೆ. ಆಮೇಲೆ ಅವನು ಇಲ್ಲಿಗೆ ಬಂದಿದ್ದಾನೆ. ಪ್ರೆಸ್ ಅದನ್ನೇ ಹೇಳ್ಬೇಕು ನಾವು. ಇವನ್ ತುಂಬಾ ವೈಲೆಂಟ್ ಮತ್ತೆ ಡೇಂಜರಸ್ ಮನುಷ್ಯ. ಶೂಟಿಂಗ್ ಟೀಮ್ ತುಂಬಾ ಜಾಗ್ರತೆಯಿಂದ ಇರಬೇಕಾಗತ್ತೆ. ಎಸ್ ಸರ್. ನೋಡಿ ಆಫೀಸರ್, ನಾನು ಈ ರಿಪೋರ್ಟ್ನ ಖಂಡಿತವಾಗ್ಲೂ ಶ್ರದ್ಧೆಯಿಂದ ರಿಪೋರ್ಟ್ ಮಾಡ್ತೀನಿ. ಹೇ ಥಾಯ್ಲೆಂಡ್, ಶೂಟ್ ಮಾಡಬಾರ್ದು ಅಂತ ಮೊದಲೇ ಮಾತಾಗಿತ್ತಲ್ವಾ? ನಾವು ತುಂಬಾನೇ ಸೀರಿಯಸ್ ಆಗಿದ್ದೀವಿ. ನಮ್ಗೆ US ಆರ್ಮಿ ಯೂಸ್ ಮಾಡೋ ಅಂತ ಜಾಕೆಟ್ಸ್ ಬೇಕು. ಮತ್ತೆ ಕೇಳಿಸ್ಕೋ, 4 ಬಾಡಿ ಆರ್ಮರ್ನ ಕಳ್ಸು. ರೋಬೋಕಾಪ್ ತರದ್ದು, ಫ್ಯೂಲ್ ಇರೋ ಚಾಪರ್ ಬೇಕು ಅಲಾಸ್ಕಾಗ್ ಹೋಗಕ್ಕೆ. ನಮ್ಗಿವಾಗ $4 ಮಿಲಿಯನ್ ಬೇಕು. $4 ಮಿಲಿಯನ್? ಮೊದಲು ನೀನ್ ಕೇಳಿದ್ದು ಒಂದೇ ಅಲ್ವಾ? ಇವಾಗ ಏನಾಯ್ತು? 2 ಮಿಲಿಯನ್. ಕಮ್ಮಿ ಮಾಡಲ್ಲ, ಕೇಳ್ದಷ್ಟು ಅರೇಂಜ್ ಮಾಡು ಫಸ್ಟ್. ಸ್ವಲ್ಪ ಆವೇಶ ಕಮ್ಮಿ ಮಾಡ್ಕೋ. ನಿಮ್ಮವ್ರಿಗೆಲ್ಲ ಸಮಾಧಾನವಾಗಿ ಇರೋದಕ್ಕೆ ಹೇಳು. ಯಾರಿಗೂ ತೊಂದರೆ ಕೊಡ್ಬೇಡಿ. ನಾನು ಹೇಳೋದನ್ನ ಕೇಳಿಸ್ಕೊ. ನನಗ್ ಜಾಕೆಟ್ಸ್ ಬೇಕು. ನನಗ್ ಬೇಕಾಗಿದ್ ನೀನ್ ಕೊಡು, ನಿನಗ್ ಬೇಕಾಗಿದ್ ನಾನ್ ಕೊಡ್ತೀನಿ. ನಾವ್ ನಮ್ ದೇಶಕ್ಕೆ ವಾಪಸ್ ಹೋಗ್ಬೇಕು. ಏನ್ ಅನ್ಕೊಂಡಿದ್ಯಾ? ಹೊರಗಡೆ ಹೋದ್ರೆ ಸುಮ್ನೆ ಬಿಡ್ತಾರ ಅನ್ಕೊಂಡ್ಯಾ? ಹುಚ್ಚಿನ ತರ ಕಾಣಿಸ್ತಿದ್ಯಾ ನೀನು. ಹೊರಗಡೆ ಹೋದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ತಪ್ಪಿಸ್ಕೊಂಡ್ರು ಸುಮ್ನೆ ನಮ್ಮನ್ನ ಬಿಡಲ್ಲ ಅವರು. ಅಮೆರಿಕನ್ಸ್ಗೆ ನಮ್ಮನ್ನ ಕಂಡ್ರೆ ಆಗಲ್ಲ ಕಣೋ. ಏನ್ ಮಾಡ್ತಿದ್ಯಾ ನೀನು? ಪ್ಲಾನ್ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಇವಾಗ ಪ್ಲಾನ್ ಚೇಂಜ್ ಮಾಡಕ್ಕಾಗಲ್ಲ. ಕೈ ಬಿಡು. ಓ, ಮುಚ್ಕೊಂಡ್ ನಮ್ ಜೊತೆ ಬಾ, ಇಲ್ಲಾಂದ್ರೆ ನಿನ್ನ ಇಲ್ಲೇ ಕೊಂದ್ ಹಾಕಿ ನಮ್ ಕೆಲ್ಸ ನಾವು ಮುಂದುವರ್ಸ್ತೀವಿ. ಲಾಂಗ್. ಏಯ್ ಕೇಳ್ರೋ ಇಲ್ಲಿ.
ನಾವ್ ಇದನ್ ಮಾಡ್ತಿರೋದೇ ಎಲ್ರ ಭವಿಷ್ಯಕ್ಕೋಸ್ಕರ. ಇವನು ಬುದ್ಧಿಗೆ ಅರ್ಥನೇ ಆಗಲ್ಲೋ. ಒಂದು ಗುಡ್ ನ್ಯೂಸ್ ಮತ್ತೆ ಬ್ಯಾಡ್ ನ್ಯೂಸ್ ಇದೆ, ಯಾವ್ದು ಹೇಳಿ? ಈ ಸಮಯದಲ್ಲಿ ಎರಡರ ಮಧ್ಯೆ ಏನ್ ವ್ಯತ್ಯಾಸ ಇದೆ? ಲಾಂಗ್ ಸ್ಕೂಲಿಗೆ ಬೆಂಕಿ ಹಾಕಿದ್ರಿಂದ ಕಳಿಸ್ಬಿಟ್ಟಿದ್ದು ಅನ್ನೋ ವಿಷಯ ಶರೀಫ್ಗೆ ಗೊತ್ತಾಗೋಯ್ತು. ಓ ಛೇ, ಈ ಪಾಯಿಂಟ್ ಇಟ್ಕೊಂಡು ಎನ್ಕೌಂಟರ್ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಹೌದು, ಅವನು ಆಗ್ಲೇ ಡೆವ್ಲಿನ್ ಮತ್ತೆ ಟೀಮ್ ನ ಕಳ್ಸಿದಾನೆ ನೋಡಿ. ಓಹ್, ಈ ರೀತಿ ಮಾಡ್ತಾ ಇದ್ದಾನ? ಹೌದಾ? ಏನ್ ಮಾಡ್ತಿದ್ದಾನೆ? ಶರೀಫ್ ನಮ್ಗೇನೋ ಚೆಕ್ ಮೇಟ್ ಕೊಡ್ಬೇಕು ಅನ್ಕೊಂಡಿದ್ದಾನೆ. ನಾವು ಅದನ್ನ ಹೇಗಾದ್ರೂ ತಪ್ಪಿಸ್ಬೇಕು. ಅವಾಗ್ಲೇ ನೀನು ಒಬ್ಬ ಲೇಡಿ ರಿಪೋರ್ಟರ್ ಜೊತೆ ಮಾತಾಡಿದ್ದೆ ಅಲ್ವಾ? ಹೌದು. ಅವಳಿಗೆ ಹೆಲಿಕಾಪ್ಟರ್ ಜೊತೆ ಇಲ್ಲಿಗೆ ಬರೋದಕ್ಕೆ ಹೇಳು. ಹಾಗೆ ಲೈಟ್ ತಗೊಂಡ್ಬರೋದಕ್ಕೆ ಹೇಳು, ನೇರವಾಗಿ ಇಲ್ಲಿಗೆ. ನಿಮಗೋಸ್ಕರ ಟ್ರೈ ಮಾಡ್ತೀನಿ. ನಿನ್ನ ಹತ್ರ ವಿಡಿಯೋ ಗೇಮ್ ಇದೆಯಾ? ಯಾವಾಗನ ಆಡಿದೀಯಾ? ಯಾವ ಗೇಮ್? ಸೂಪರ್ ಮಾರಿಯೋ. ನಾನು ಅದೇ ಆಡ್ತೀನಿ. ಅದು ನನ್ನ ಫೇವ್ರೆಟ್ ಗೇಮ್. ನೀವು ನನ್ನ ಕೊಲ್ತೀರಾ? ಮನೆಗೆ ಹೋಗೋಣ. ಇದು ನನಗೆ ಸರಿ ಅನಿಸ್ತಿಲ್ಲ. ಇವ್ರು ನಮ್ಗೇನು ತೊಂದರೆ ಕೊಟ್ಟಿಲ್ಲ. ನಮ್ಗಿದೆಲ್ಲ ಏನು ಬೇಡ. ಏನು ಕಳ್ತಿದ್ಯಾ? ನಾವು ಮನೆಗೆ ವಾಪಸ್ ಹೋಗೋಣ. ಏನು ಕಳ್ತಿದ್ಯಾ? ನೀನ್ ಮಧ್ಯೆ ಬರ್ಬೇಡ. ಯಾಕೋ ನಾನು ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತಿದೆ. ನನ್ ಮಾತು ಕೇಳು ಲಾಂಗ್. ಹುಚ್ಚಿನ ತರ ಮಾತಾಡ್ಬೇಡ. ಇಷ್ಟೆಲ್ಲ ಮಾಡಿ ನಾವು ಖಾಲಿ ಕೈಯಲ್ಲಿ ಹೋಗ್ಬೇಕಾ? ಅಳದ್ ನಿಲ್ಸಿ ಆ ಕಡೆ ಹೋಗಿ ಕುತ್ಕೋ. ಹೋಗೋ, ಆ ಕಡೆ ಹೋಗಿ ಕುತ್ಕೋ. ನೀನೋಗ. ಒಳ್ಳೆ ಮೂರ್ಖರಿದ್ದಾಗಿದ್ದಾರೆ. ಇವ್ರನ್ನ ಹೇಗಾದ್ರೂ ಸಿಗಾಕ್ಸ್ಬೇಕು. ಹೇಗೆ? ಏನಾದ್ರೂ ಉಪಾಯ ಇದೆಯಾ? ಅವ್ರ ಹತ್ರ ಹೊಡೆದಾಡೋ ಧೈರ್ಯ ಇದೆಯಾ? ಏನು ನಿಜವಾಗ್ಲೂ ಕೇಳ್ತಾ ಇದೀಯಾ? ಹಾ, ನಾನು ನಿಜವಾಗ್ಲೂ ಕೇಳ್ತಾ ಇದ್ದೀನಿ. ಅಂಕಲ್, ನೀವ್ ಆರಾಮಾಗಿದ್ದೀರಾ? ಕಣ್ ಕಾಣಿಸ್ತಿಲ್ವಾ? ನಿನ್ ಮುಂದೆನೆ ಇದೀನಿ. ಕೇಳಿ ತಪ್ಪಾಯ್ತು. ನನ್ನ ಹತ್ರ ವ್ಯಾನ್ ಇದೆ. ಅದು ಪಾರ್ಕಿಂಗ್ ಲಾಟಲ್ ಇದೆ. ನಾನು, ನನ್ನ ಮಾವ ಹೆಕ್ಟರ್ ಅಂಡ್ ನನ್ನ ಕಸಿನ್ ನಿಮ್ಮನ್ನ ವ್ಯಾನ್ ತನಕ ಕರ್ಕೊಂಡು ಹೋಗ್ತೀವಿ. ಆಮೇಲೆ ನೀವು ಬುಲೆಟ್ ಪ್ರೂಫ್ ತಗೊಳ್ಳಿ. ನಾವ್ ಜೊತೆಗಿದ್ರೆ ಪೊಲೀಸು ನಿಮ್ಮನ್ನ ಏನು ಮಾಡೋದಿಲ್ಲ. ನಾನ್ ನಿಮ್ಮನ್ನ ನಂಬಲ್ಲ. ನೀವ್ ಓಡೋಗ್ತೀರಾ? ನಾನು ಆತರ ಮಾಡಲ್ಲ, ಯಾಕಂದ್ರೆ ನನ್ನ ಫ್ಯಾಮಿಲಿ ಇಲ್ಲೇ ಇದೆ. ವ್ಯಾನ್ ಅಲ್ಲಿ ಎಷ್ಟು ಜನ ಇಡ್ಸುತ್ತೆ? 20 ಜನ. ನಮ್ಮಲ್ಲಿ 15 ಜನನ ನೀನ್ ಕರ್ಕೊಂಡು ಹೋಗ್ಬೋದು. ಮಿಕ್ಕದವ್ರನ್ನ ಬಿಟ್ಬಿಡು. ಹಾಸ್ಟೇಜಸ್ ನಿಮ್ ಜೊತೆ ಇದ್ರೆ ಕಾಪ್ಸ್ ನಿಮ್ನ ಶೂಟ್ ಮಾಡಲ್ಲ. ಸೊ ನಾವು ಹೋಗ್ಬೋದಲ್ವಾ? ಒಂದ್ ಪ್ರಾಬ್ಲಮ್. ಏನದು? ಸುಳ್ಳು ಹೇಳ್ತಿದ್ಯಾ? ನಾವು ದೊಡ್ಡ ತರ ಕಾಣ್ತಿದೀವ? ಹೊರಗ್ ಕರ್ಕೊಂಡು ಹೋಗಿ ಸಾಯಿಸ್ಬೇಕಂತಿದ್ಯಾ? ನಿನಗೇನ್ ಅರ್ಥ ಆಗುತ್ತೆ? ನಿಮ್ಗಳಿಂದ ಇಲ್ಲಿ ನನ್ ಮಗು ಸತ್ ಹೋಗಿದೆ. ನಿನಗೊಬ್ನಿಗೆ ಕೋಪ ಬರುತ್ತೆ ಅನ್ಕೊಂಡಿದ್ಯಾ? ನನಗೂ ಬರುತ್ತೆ, ಇಲ್ಲಿರೋ ಎಲ್ಲರಿಗೂ ಬರುತ್ತೆ. ನಿನಗೇನ್ ಅರ್ಥ ಆಗುತ್ತೆ? ಒಂದ್ ತಾಯಿ ಸಂಕಟ. ಸಾಯಿಸ್ಬಿಟ್ರಲ್ಲೋ, ಒಂದಲ್ಲ ಒಂದಿನ ಇದಕ್ಕೆ ನೀವು ಪಶ್ಚಾತ್ತಾಪ ಪಡ್ಲೇಬೇಕಾಗತ್ತೆ. ಕ್ಷಮಿಸಿ ನಮ್ಮನ್ನ. ಸರಿ, ಕುತ್ಕೋ. ಕುತ್ಕೋ. ಕುತ್ಕೊಳ್ಳೆ. ಅವಳ ಮೇಲೆ ಒಂದ್ ಕಣ್ಣಿಟ್ಟಿರೋ. ಬೇಜಾನ್ ಮಾತಾಡ್ತಾಳೆ. ಏನ್ ಬೇಕು ನಿನ್ಗೆ? ಇಲ್ಲಿ ಯಾರೋ ಹೆಲಿಕಾಪ್ಟರ್ ಬೇಕು ಅಂತ ಕೇಳಿದ್ರಂತೆ. ಅವನ್ ತಂದಿದ್ದಾನೆ. ಬ್ರದರ್, ಚಾಪರ್ ಬಂದಿದೆ. ಸುಳ್ಳು ಹೇಳ್ತಾರೆ. ಯಾವ ಚಾಪರ್? ಎಲ್ಲಿ? ಥೈಲ್ಯಾಂಡ್. ಚಾಪರ್ ಬೇಗನೆ ಬರುತ್ತೆ, ಆದ್ರೆ ಒತ್ತೆ ಆಳುಗಳನ್ನ ನೋಡೋವರೆಗೂ ಚಾಪರ್ ಕೊಡ್ಬೇಡಿ ಅಂತ ಹೇಳಿದ್ದಾರೆ. ಒತ್ತೆ ಆಳುಗಳನ್ನೆಲ್ಲ ನೋಡ್ಬೇಕು, ಸರಿನಾ? ನಮ್ ಜಾಕೆಟ್ ನಿಮ್ಮ ಹತ್ರ ಇದೆ, ನನ್ನ ಹತ್ರ ಏನೂ ಇಲ್ಲ. ನೋಡ್ಕೊಳ್ಳಿ. ವೆಪನ್ಸ್ ಕೂಡ ಇಲ್ಲ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಬೇಕಾದ್ರೆ ನಾನೇ ಒತ್ತೆ ಆಳಕ್ ಬರ್ತೀನಿ.
ನೀ ಜಿನ್ಸಿಂಗ್ ತಂದ್ಯಾ? ನಾನು ಇಲ್ಲಿಗೆ ಯಾವುದನ್ನು ತಗೊಂಬರ್ಲಿಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದುಡ್ಡೆಲ್ಲಿ ಹಾಗಿದ್ರೆ? ಅಲ್ಲಿ ನೋಡು, ಅಲ್ಲಿದೆ ನೋಡ್ದಾ? ಅದೇ ಚಾಪರ್ ಅಂದ್ರೆ, ಅದರಲ್ಲೇ ದುಡ್ಡು ಕೂಡ ಇದೆ. ಓಕೆ, ನಮಗ್ ಟೈಮ್ ಇಲ್ಲ, ಬೇಗ ಈ ಡೀಲ್ ಮುಗಿಬೇಕು. ನೀನೇನ ಇದಕ್ಕೆ ಇನ್ಚಾರ್ಜು? ನನ್ನ ನಂಬು. ಡೋರ್ ಓಪನ್ ಮಾಡು. ಸರಿ ಬಾ ಬಾ, All right. ಬಾ ಒಳಗ್ ಬಾ, ಒಳಗ್ ಬಾ. ಯಾರು ಭಯ ಬಾ. ಪಡ್ಬೇಡಿ, ಸಮಾಧಾನವಾಗಿರಿ. ನಿನ್ ಕೆಳಗ್ ಕುತ್ಕೋ. ಇಲ್ಲಿಂದ ನಿಮ್ಮನ್ನೆಲ್ಲ ಬಿಡುಗಡೆ ಮಾಡೋದಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೀನಿ. ಚಾಪರ್ನ ರೂಫ್ ಮೇಲೆ ಲ್ಯಾಂಡ್ ಮಾಡಕ್ ಹೇಳು. ಒಂದ್ ವಿಷಯ ಹೇಳ? ಏನು ಹೇಳ್ಬೇಡ, ಸಿಂಪಲ್. ನಾವ್ ದೇಶ ಬಿಟ್ಟು ಹೋಗ್ತೀವಿ, ನಾವ್ ಯಾರು ಇಲ್ಲಿ ಇರಲ್ಲ. ನೋಡಿ, ನಿಮ್ ಬಗ್ಗೆ ಪೊಲೀಸರಿಗೆಲ್ಲ ಗೊತ್ತಾಗೋಗಿದೆ. ನೀವೆಲ್ಲ ಅಣ್ಣ ತಮ್ಮಂದ್ರು. ಲೋಯ್ನಿನ್, ಲಾಂಗ್, ಫಾರ್ಮ್, ಕ್ವಾಂಗ್. ನಮ್ಮಪ್ಪ ಮೆಕ್ಸಿಕನ್ ಇಮಿಗ್ರೆಂಟ್, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ನಾನು ಇಲ್ಲೇ 2 BHK ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಅಕ್ಕಪಕ್ಕದವ್ರ ಜೊತೆ ಯಾವಾಗ್ಲೂ ಜಗಳ ಆಗ್ತಾನೆ ಇರುತ್ತೆ. ಆದ್ರೆ ನನಗೆ ಗೊತ್ತು, ನಾನು ಅರ್ಥ ಮಾಡ್ಕೊಳ್ತೀನಿ. ನಿಮ್ಮ ಆವೇಶನ ನಾನು ಅರ್ಥ ಮಾಡ್ಕೊಳ್ತೀನಿ. ಓಕೆ, ಯಾರು ಈ ತರ ಮಾಡಕ್ ಹೋಗಲ್ಲ. ನಿಮ್ಮ ಆವೇಶಕ್ಕೆ ಅರ್ಥ ಇಲ್ಲ. ಸುಳ್ಳು ಹೇಳ್ತಿದ್ದಾನೆ. ನಿಮ್ ಮೇಲಿನ ಅಭಿಮಾನಕ್ಕೆ ನಾನು ನಿಮ್ ಜೊತೆ ಸುಳ್ಳು ಹೇಳಿದೆ. ಯಾಕಂದ್ರೆ ನಾನು ನಿಮ್ಮ ಹಾಗೇನೆ. ಇಂಥ ಪರಿಸ್ಥಿತಿಗಳನ್ನ ನಾನು ನೋಡಿದ್ದೀನಿ. ನಿಮ್ಮ ಹಾಗೆ. ಅರ್ಥ ಆಗ್ತಾ ಇದೆಯಾ? ಕಾಮಾನ್, ನೀವ್ ಯಾರು ಅಂತ ಗೊತ್ತಾಗೋಗಿದೆ. ವಿಯೆಟ್ನಾಂಗೆ ಚಾಪರ್ ತಗೊಂಡು ಏನ್ ಮಾಡ್ತೀರಾ? ಅಲ್ಲಿ ನೀವು ನೆಮ್ಮದಿಯಾಗಿ ಬದುಕಕ್ಕಾಗತ್ತಾ? ಅಲ್ಲಿದ್ರು ಪೊಲೀಸ್ನವ್ರು ಬಿಡ್ತಾರಾ? ನೋಡಿ, ಹೊರಗಡೆ ಇರೋ ಪೊಲೀಸ್ನವ್ರು ನೋಡಿ, ಅವರು ವೆಪನ್ಸ್ ಹಿಡ್ಕೊಂಡು ನಿಂತಿದ್ದಾರೆ. ನಾನು ಹಾಗೆ ವೆಪನ್ಸ್ ಹಿಡ್ಕೊಂಡು ಗುರಿ ಮಾಡಬಹುದಾಗಿತ್ತು. ನಾನು ಹಾಗೆ ಮಾಡಲ್ಲ. ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ನಾನು ರಿಸ್ಕ್ ತಗೊಂಡ್ ಬಂದಿದ್ದೀನಿ. ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ನೋಡಿದ್ರಿ ತಾನೆ, ನಿಮ್ಮನ್ನೇ ಗುರಿ ಮಾಡ್ಕೊಂಡು ನಿಂತಿದ್ದಾರೆ. ಅವ್ರು ಶೂಟ್ ಮಾಡಕ್ ಶುರು ಮಾಡಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ನನಗೆ, ನಿಮ್ಗೆ, ಎಲ್ಲರಿಗೂ. ಯಾರು ಕೂಡ ಜೀವಂತವಾಗಿ ಇರೋದಿಲ್ಲ. ನೀ ನಮಗ್ ಸುಳ್ಳು ಹೇಳ್ದ? ಹಾಗಿದ್ರೆ ಈಗ ಯಾರನ್ನಾರು ಸಾಯಿಸ್ಬೇಕು? ಬೇಡ 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 ಬೇಡಲ್ಲ. ನಿನ್ ಜೊತೆಗೆ ನಿಮ್ ಬ್ರದರ್ಸ್ನು ಕೂಡ ಕೊಲೆಗಾರನಾಗಿ ಮಾಡ್ಬೇಡ. ನೀವು ಒಳ್ಳೆಯವರು ಅಂತ ನನಗೆ ಗೊತ್ತು. ಯಾಕಂದ್ರೆ ನಿಮ್ಮಲ್ಲಿ ನನ್ನನ್ನು ಕಾಣ್ತಾ ಇದ್ದೀನಿ. ದಯವಿಟ್ಟು ಗನ್ನ ಕೆಳಗೆ ಮಾಡಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಬರೀ ಸುಳ್ಳು. ಬಾಂಬನ್ ರೆಡಿ ಮಾಡೋ. ಇಲ್ಲ 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 ಇಲ್ಲ, ಎಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ, ಸ್ವಲ್ಪ ಸಮಾಧಾನವಾಗಿರಿ. ಭಯ ಪಡ್ಬೇಡಿ. ಇಲ್ಲಿ ನೋಡು ಲಾಂಗ್, ನನ್ ಮಾತು ಕೇಳು. ಸಾಯ್ಬೇಕಾ ನೀನು? ಇಲ್ಲ ಲಾಂಗ್, ನಂಗೆ ಸಾಯ್ಬೇಕು ಅನಿಸ್ತಿಲ್ಲ. ಸರಿ, ನಾನ್ ಯಾರನ್ನೋ ಸಾಯಿಸ್ತೇನೀಗ. ಅವನ ಜೊತೆ ಮಾತಾಡು, ಅವನ ಜೊತೆ ಮಾತಾಡು, ಅವನ ಜೊತೆ ಮಾತಾಡಿ. ಯಾರು ಶೂಟ್ ಮಾಡಬೇಡ ಅಂತ ಬೇಗ ಹೇಳು. ಹೇ ಲಾಂಗ್, ಬೇಡ. ನನ್ ಮಾತು ಕೇಳು ಲಾಂಗ್, ಪ್ಲೀಸ್ ಪ್ಲೀಸ್. ಬೇಡ ಬೇಡ, ನನ್ ಮಾತು ಕೇಳು. ನನ್ನೇನಾದ್ರು ಮಾಡ್ಕೋ. ಅವ್ರೇನು ಮಾಡಿಲ್ಲ ತಾನೆ, ಬಿಟ್ಬಿಡು ಅವ್ರನ್ನ ಪ್ಲೀಸ್. ಭಯ ಆಗ್ತಿದ್ಯಾ ಈಗ ಪೊಲೀಸ್? ಹೌದು, ತುಂಬಾ ಭಯ ಆಗ್ತಿದೆ. ನಮಗ್ ಬೇಕಾಗಿತ್ತಂದಿಲ್ಲ ಅಂದ್ರೆ ನೀನ್ ಸಾಯ್ತ್ಯಾ. ಏನ್ ಮಾಡ್ದೆ ನೀನು? ಇದೇ ನಿಯತ್ತಾದ ಬಿಸ್ನೆಸ್. ಟೀಮ್ ಅಲರ್ಟ್, ಒಳಗೆ ಹೋಗಕ್ ರೆಡಿ ಆಗಿ. ಬೇಡ, ಈಗ್ಲೇ ಬೇಡ. ನನ್ ದಾರಿಗೆ ಅಡ್ಡ ಬರ್ಬೇಡ. ನಾನ್ ಹೇಳ್ದಂಗ್ ಕೇಳ್ಬೇಕಿನ್ ಮೇಲಿಂದ. ಈ ಕೆಲ್ಸಕ್ ನೀನ್ ಲಾಯಕ್ಕೆ ಅಲ್ಲ. ಅವ್ರಿಬ್ರಿಗೂ ಅದೇ ಅನ್ಸ್ತಿದೆ. ಅವ್ರಿಗೂ ಇದೆಲ್ಲ ಇಷ್ಟ ಇಲ್ಲ. ಲಾಂಗ್ ಏನ್ ಹೇಳ್ತಾರೋ ಅದನ್ನೇ ಮಾಡೋಣ. ಹಲೋ, ನಾನು ಶರೀಫ್ ಡೌಡ್ ಮಾತಾಡ್ತಿದ್ದೀನಿ. ಹಲೋ, ನಾನೀಗ ಚೇಂಜ್ ಆಗಿದ್ದೀನಿ. ನಿಮ್ಮವ್ನ್ ನಮ್ಮ ಹತ್ರ ಇದ್ದಾನೆ. ನೋಡು, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ನೋಡು, ನೀನ್ ತಪ್ಪು ಮಾಡೋದಕ್ಕೂ ಮುಂಚೆ ನಮ್ಗೊಂದು ಅವಕಾಶ ಕೊಡು. ನಾವೆಲ್ಲ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋಣ. ನೀನೀಗ ಥಾಯ್ಲೆಂಡ್ ಜೊತೆ ಡೀಲ್ ಮಾಡ್ತಾ ಇಲ್ಲ, ನನ್ ಜೊತೆ ಡೀಲ್ ಮಾಡ್ತಾ ಇರೋದು. ನನಗ್ ಬೇಕಾಗಿ ಸಿಕ್ಕಿಲ್ಲ ಅಂದ್ರೆ ಎಲ್ರನ್ನು ಹೆಣುವಾಗ ಆಚೆ ಕಳಿಸ್ತೀನಿ, ಪೊಲೀಸ್ತು ಕೂಡ. ನೋಡು, ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಿನಗೆ ಸಿಕ್ಕಿರೋ ಚಾನ್ಸನ್ನ ಯುಟಿಲೈಸ್ ಮಾಡ್ಕೋ. You get a shot, you take the shot. ಸ್ಲೋ, ಮೆತ್ತಗೆ ಹೋಗಿ ಆರಾಮಾಗಿ. ನೋ 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 ನೋ, ನಿಂತ್ಕೊಳ್ಳಿ, ಬೇಡ. ಲಾಂಗ್ ಲಾಂಗ್ ನೀನು ಹೇಳು. ನಮ್ ತಂದೆನೇ ಕರ್ಸಿದ್ದು. ಬಾಗ್ಲು ತೆಗಿ.
ಲಾಂಗ್ ಏನ್ ಮಾಡ್ತಾ ಇದೀಯ ನೀನು? ಈ ದೇಶನ ಬಿಟ್ಟೋಗೋದಕ್ಕೆ ದಾರಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅಂತ ಇವರಿಗೆಲ್ಲ ತೊಂದರೆ ಕೊಡ್ತಾ ಇದೀಯಾ? ನೀವು ಪಟ್ಟಷ್ಟು ಕಷ್ಟ ಏನೂ ಇಲ್ಲ ಇದು. ಶೂಟಿಂಗ್ ಟಾರ್ಗೆಟ್ ಲಾಕ್ ಆಗಿದೆ. ನಿಮಗೆ ಒಳ್ಳೆ ಜೀವನ ಕೊಡಬೇಕು ಅಂತಿದ್ದೆ, ಅದು ನಾವು ಮಾಡಿದ ತಪ್ಪ. ನಿನಗೆ ಫಿಶಿಂಗ್ ಬೋಟ್ ಕೂಡ ರೆಡಿ ಮಾಡಿದ್ದೆ. ಏನ ಫಿಶಿಂಗ್ ಬೋಟಾ? ಅದೇನಕ್ಕೂ ಪ್ರಯೋಜನ ಇಲ್ಲ. ಅದನ್ನ ರಿಪೇರಿ ಮಾಡಿಸಿ ನನಗೋಸ್ಕರ ಇಟ್ಟಿದ್ದೀನಿ ಅಂತ್ಯ. ನಿಮ್ಮ ಮಗನ್ಗೆ ಹೇಳಿ ಗನ್ ಕೆಳಗಡೆ ಹಾಕು ಅಂತ. ಇಲ್ಲಿ ನೋಡು, ನಿಮ್ ತಮ್ಮಂದ್ರಿಗೆಲ್ಲ ಹೇಳು, ಈ ಕೂಡಲೇ ಇದನ್ನೆಲ್ಲ ನಿಲ್ಸಕ್ ಹೇಳು. ನೀನು ಕೂಡ ಇದನ್ನೆಲ್ಲ ಬಿಟ್ಟು ಗನ್ನನ್ನ ಕೆಳಗಿಡು. ಇಲ್ಲಪ್ಪ, ಕೇಳಿಸ್ಕೊಡ್ರೋ ಇಲ್ಲಿ, ನಾನು ಕೇಳಿದ್ದಲ್ಲ ಇಲ್ಲಿ. ಗನ್ ಕೆಳಗಡೆ ಹಾಕು, ಗನ್ ಕೆಳಗಡೆ ಹಾಕು. ಫಾರ್ಮ್ ಗನ್ ಕೆಳಗೆ ಹಾಕು. ಬೇಗ ಕೆಳಗಡೆ ಹಾಕು. ಗನ್ ಕೆಳಗೆ ಹಾಕು. ಗನ್ ಕೆಳಗಡೆ ಹಾಕು. ಐ ಆಮ್ ಸಾರಿ. ಇಲ್ಲ, ಬೇಡ ಬೇಡ ಬೇಡ. ಲಾಯ್, ನೀನ್ ಕೆಳಗಡೆ ಗನ್ ಹಾಕು. ನಾನು ಹೇಳಿದನು ಕೇಳು ಲಾಯ್. ಬೇಗ ಗನ್ ಕೆಳಗಡೆ ಹಾಕು, ಕೆಳಗಡೆ ಹಾಕು. ನಿನಗೆ ಹೇಳ್ತಿರೋದು, ಕೆಳಗಡೆ ಇಡು. ಲಾಯ್, ಬೇಡ ಬೇಡ, ಹಾಗೆ ಮಾಡ್ಬೇಡ, ನನ್ನ ಮಾತು ಕೇಳು. ಮೇಲೆದಳು, ಶೂಟ್ ಮಾಡಬೇಡಿ. ಬೇಡ ಬೇಡ, ಯಾರಿಗೂ ಶೂಟ್ ಮಾಡಬೇಡಿ. ಇವನ ಹತ್ರ ಏನು ವೆಪನ್ಸ್ ಇಲ್ಲ. ಇವನ ಹತ್ರ ಏನು ವೆಪನ್ಸ್ ಇಲ್ಲ. ಇವನು ನಮ್ಗೆ ಸರೆಂಡರ್ ಆಗಿದ್ದಾನೆ. ಯಾರು ಶೂಟ್ ಮಾಡಬೇಡಿ. ಮೇಡಮ್, ನೀವು ಭಯ ಪಡ್ಕೋಬೇಡಿ, ನಿಮ್ಮನ್ನ ಹುಷಾರಾಗಿ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಹೆಕ್ಟರ್, ಹೆಕ್ಟರ್, ಹೆಕ್ಟರ್ ನೋಡಿಲಿ, ಎದ್ದಳು ಹೆಕ್ಟರ್. ಓ, ತುಂಬಾ ಏಟಾಗಿದೆ ಅನ್ಸುತ್ತೆ ಪಾರ್ಟ್ನರ್. ಮೊದಲು ಹಾಸ್ಪಿಟ್ಲ್ಗೆ ಹೋಗಿ ನೀವು. ನನಗಿಂತ ಅವ್ರಿಗೆ ಜಾಸ್ತಿ ಏಟಾಗಿದೆ. ಆದ್ರೆ ತುಂಬಾ ಜನದ ಪ್ರಾಣ ಕಾಪಾಡಿದೆ ನೀನು. ಗ್ಲಾಸ್ಮನ್ ತುಂಬಾ ಹೆಮ್ಮೆ ಪಡ್ತಾನೆ. ನೀವಿಬ್ರು ಇವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ಓಕೆ ಸರ್. ತುಂಬಾ ಜೋರಾಗಿ ಏಟಾಯ್ತಾ? ಏನಾದ್ರೂ ಆಗ್ಲಿ, ಅವ್ರನ್ನ ಕಾಪಾಡ್ದುವಲ್ಲ. ಹೌದು, ಖಂಡಿತವಾಗ್ಲು. ಆದ್ರೆ ನಂಗೆ ಹೆದರಿಕೆ ಆಯ್ತು. ಹುಷಾರು. ಒಟ್ಟಿಗೆ ಡ್ರಿಂಕ್ಸ್ಗೆ ಹೋಗೋಣ. ಹಾ, ಖಂಡಿತ. ವೆರಿ ಗುಡ್. ಹನ್ನೊಂದು ಜನಕ್ಕೆ ಗಾಯ ಆಗಿದೆ. ಒಟ್ಟು 6 ಜನ ಸತ್ತಿದ್ದಾರೆ. 7 ಜನ ಸತ್ತು ಹೋಗಿದ್ದಾರೆ.